ಬಸವಾ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಾ ಎಂಬಲ್ಲಿ ಎನ್ನ ಭಾವವಳಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ. ಇಂತೀ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ. ಮಹಾಮಹಿಮ ಸಂಗನ ಬಸವಣ್ಣ ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾಣ ಗುಹೇಶ್ವರ. ಈ ಕಾರ್ಯಕ್ರಮದ ಸಾಕ್ಷಿಗಳಾಗಿರ್ತಕ್ಕಂಥ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಈ ದಿನ ಸಿದ್ದರಾಮ ಶಿವಯೋಗಿಗಳ ಜಯಂತಿಯ ಕಾರ್ಯಕ್ರಮ. ಸಂಕ್ರಾಂತಿಯ ಸನ್ನಿವೇಶದಲ್ಲಿ ಸಿದ್ದರಾಮ ಶಿವಯೋಗಿಗಳ ಜಯಂತಿಯನ್ನ ಎಲ್ಲ ಸದ್ಭಕ್ತ ಮಹಾಶಯರು ಸಹ ಜೀವನದಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಸಂಕ್ರಾಂತಿಗೂ ಸಿದ್ದರಾಮ ಶಿವಯೋಗಿಗಳಿಗೂ ಸಂಬಂಧ ಏನು ಅಂತ ಅನ್ನುವಂಥದ್ದು ಇದೆಯಲ್ಲ, ಇದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡೋದಾದ್ರೆ, ಕಲ್ಯಾಣದ ಕ್ರಾಂತಿ ಆದಮೇಲೆ ಆ ಕ್ರಾಂತಿಯ ಪರಿಣಾಮವನ್ನು ಸಕಾರಾತ್ಮಕವಾಗಿ ಉತ್ಕ್ರಾಂತಿಯನ್ನಾಗಿ ಬದಲಾಯಿಸಿ ಅದನ್ನ ಸರಿದಾರಿಗೆ ತಂದವರು ಸಿದ್ದರಾಮ ಶಿವಯೋಗಿಗಳಾದ ಕಾರಣದಿಂದ ಅವರ ನೆನಪನ್ನ ನಾವು ಸಂಕ್ರಾಂತಿಯ ಹೆಸರಿನಲ್ಲಿ ಆ ಶರಣಕ್ರಾಂತಿಯನ್ನು ನೆನೆಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ನಮ್ಮ ಹಿಂದಿನವರು ಮಾಡ್ಕೊಂಡು ಬಂದಿದ್ದಾರೆ ಅಂತ ನನ್ನ ಅನಿಸಿಕೆ.
ಈ ಶರಣಕ್ರಾಂತಿಯ ಪರಿಣಾಮ, ಅದರ ಸ್ಥೂಲವಾಗಿರುವಂಥ ಪರಿಚಯವನ್ನು ಈ ದಿವಸ ನಾವು ಮಾಡಿಕೊಳ್ಳೋಣ. ಅದನ್ನು ವಿಸ್ತಾರವಾಗಿ ಹೇಳುವಂಥ ಅವಕಾಶಗಳನ್ನು ಮುಂದೆ ನಾವು ಬಳಸ್ಕೊಳ್ಳೋಣ. ಒಂದು ಮಾತು, ಕಲ್ಯಾಣದಲ್ಲಿ ನಾವು ಹೇಳ್ತೇವೆ, ಕಲ್ಯಾಣದ ಕ್ರಾಂತಿ ಅದ್ಭುತವಾಗಿರುವಂಥ ಸಾಧನೆ ಮತ್ತು ಸಂಪನ್ನತೆಯನ್ನು ನಮಗೆ ತಂದು ಕೊಡ್ತು ಅಂತ ನಾವೆಲ್ಲ ಹೇಳ್ತೇವೆ. ಶಾಸ್ತ್ರ ಪಂಕ್ತಿಗಳ ನಡುವೆ ದಾರಿ ತಪ್ಪಿದಂತಹ ಸಾಮಾನ್ಯರನ್ನ ಮತ್ತು ಶಾಸ್ತ್ರ ಪಂಕ್ತಿಗಳ ವೈಭವವನ್ನು ಹೇಳುವ ಮುಖಾಂತರವಾಗಿ ಬೇರೆಯವರನ್ನು ದಿಗ್ಭ್ರಮೆಗೊಳಿಸಿದಂತಹ ಒಂದು ಪ್ರಸಂಗ ಈ ಭಾರತೀಯ ಪರಂಪರೆಯಲ್ಲಿ ಬಂದು ನಿಂತಾಗ ಅದನ್ನು ಸರಳೀಕರಣಗೊಳಿಸಿ ಪ್ರತಿಯೊಬ್ಬರನ್ನೂ ಸಹ ಆ ಲಿಂಗತತ್ವದ ಬೆಳಕಿನಲ್ಲಿ ಬೆಳಕಾಗಿಸುವಂಥ ಒಂದು ಪ್ರಯತ್ನ ಸರಳ ಹಾಗೂ ಗಂಭೀರ. ಈ ಆಚರಣೆಯನ್ನ 12ನೇ ಶತಮಾನದಲ್ಲಿ ಅಪ್ಪ ಬಸವಣ್ಣನವರು ಪ್ರಾರಂಭ ಮಾಡಿದರು. ಯಾವುದೇ ಬ್ರಹ್ಮಸೂತ್ರ, ಉಪನಿಷತ್ತು, ವೇದ ಇತ್ಯಾದಿಗಳನ್ನು ಇಟ್ಟುಕೊಂಡು ಓತಪ್ರೋತವಾಗಿ ಉದಾಹರಣೆ ಕೊಡುತ್ತಾ ಈ ಗ್ರಂಥದಲ್ಲಿ ಹಾಗಿದೆ, ಆ ಗ್ರಂಥದಲ್ಲಿ ಹೀಗಿದೆ ಅಂತ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ತಿಳುವಳಿಕೆ ಮತ್ತು ನಡವಳಿಕೆ, ಇವುಗಳ ನಡುವೆ ಸಂಬಂಧ ಇರಬೇಕು. ನಡೆ ನುಡಿ ಇವುಗಳು ಸಮನ್ವಯವಾಗಿದ್ದರೆ ನಮ್ಮ ಬದುಕು ಒಂದು ನಡೆ ಇನ್ನೊಂದು ನುಡಿ ಇವೆರಡೂ ಸಮನ್ವಯಗೊಂಡು ಪರಸ್ಪರ ಹೊಂದಾಣಿಕೆಯಾದರೆ ಅದಕ್ಕಿಂತ ಮಿಗಿಲಾದ್ದಿನ್ನೇನು ಇಲ್ಲ ಅಂತ ಅನ್ನುವಂಥ ನೆಲೆಯನ್ನು ಅತ್ಯಂತ ಸರಳವಾಗಿ ಶರಣರಿಗೆ ತಿಳಿಸಿಕೊಟ್ಟು ಸಾಮಾನ್ಯರನ್ನು ಶರಣರನ್ನಾಗಿಸಿದಂತಹ ಒಂದು ಅದ್ಭುತ ಒಂದು ವ್ಯವಸ್ಥೆ ಇವತ್ತು ನಮಗೆ 12ನೇ ಶತಮಾನದ ಕ್ರಾಂತಿಯಲ್ಲಿ ಕಂಡುಬರ್ತದೆ. ಈ ಕ್ರಾಂತಿಯ ವಿಚಾರಗಳಲ್ಲಿ ಸಾಕಷ್ಟು ಪ್ರವಚನಗಳನ್ನು, ಹಿರಿಯರ ಅನುಭವಗಳನ್ನು ತಾವೆಲ್ಲ ಕೇಳಿದ್ದೀರಿ. ಯಾತಕ್ಕೆ ಆ ಮಾತನ್ನು ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಲ್ಯಾಣದ ಕ್ರಾಂತಿಯ ನೆಲೆಯಲ್ಲಿ ಚನ್ನಬಸವಣ್ಣನವರ ಸಾಧನೆ ಮತ್ತು ಸಂವೇದನೆ ಮತ್ತು ಸಹಕಾರ ಮತ್ತು ಆ ಸಮನ್ವಯ ತತ್ವ ಇವುಗಳನ್ನು ನಾವು ಇಲ್ಲಿ ಮೂಲಭೂತವಾಗಿ ಗುರುತಿಸಬೇಕಾಗ್ತದೆ. ಒಂದು ಮಾತನ್ನು ನಾವು ಸಹಜವಾಗಿ ಹೇಳ್ತೇವೆ, ಅನುಭವ ಮಂಟಪದ ಶೂನ್ಯಪೀಠ, ಆ ಶೂನ್ಯಪೀಠದ ನೆಲೆಯಲ್ಲಿ ವಿಶೇಷವಾಗಿ ಅದರ ಅಧ್ವರ್ಯವಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ನೆಲೆಯಲ್ಲಿ ಶೂನ್ಯ ಪೀಠಾಧಿಪತಿಗಳಾಗಿ ಅದನ್ನು ಆ ಜವಾಬ್ದಾರಿಯನ್ನು ನಿರ್ವಹಿಸಿದವರು ಅಲ್ಲಮಪ್ರಭುಗಳು. ಅಲ್ಲಮಪ್ರಭುಗಳ ನಂತರ ಆ ಒಂದು ನೆಲೆ ಚನ್ನಬಸವಣ್ಣನವರ ಮುಖಾಂತರವಾಗಿ ಚನ್ನಬಸವಣ್ಣನವರು ದ್ವಿತೀಯ ಅಧ್ಯಕ್ಷರಾಗಿ ಅದನ್ನು ಮುಂದುವರಿಸ್ಕೊಂಡು ಹೋದರು. ಅದು ಎಷ್ಟು ಕಾಲದ ಮಿತಿಯ ವಿಚಾರ ಬೇಡ, ಆದರೆ ಅದರ ನಂತರ ಬರ್ತಕ್ಕಂಥ 3ನೇ ಹೆಸರು ಅದು ಶಿವಯೋಗಿ ಸಿದ್ದರಾಮರದು. 12ನೇ ಶತಮಾನದ ಅನುಭವ ಮಂಟಪದ ಒಂದು ನೆಲೆಯನ್ನು ಅದು ಸಂಪೂರ್ಣವಾಗಿ ಧ್ವಸ್ತವಾಗದಂತೆ ಅದನ್ನು ತಡೆದು ಅದರ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಉಳಿಸುವ ಪ್ರಯತ್ನ ಮತ್ತು ಅದಕ್ಕೆ ತಮ್ಮ ತ್ಯಾಗ ಮತ್ತು ಬಲಿದಾನದಿಂದ ಯಾವ ರೀತಿ ಅವರು ಅದನ್ನು ಆ ಹಂತಕ್ಕೆ ಉಳಿಯುವ ಹಂತಕ್ಕೆ ತಂದರು ಅಂತ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ನಾವು ಹೆಚ್ಚು ಗಮನಿಸಬೇಕಾಗ್ತದೆ. ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತೇನೆ. ಅವರು ಸೊನ್ನಲಿಗೆಯ ಶರಣ ದಂಪತಿಗಳ ಮಗನಾಗಿ ಧೂಳಿ ಮಾಕಾಳ ಅನ್ನೋ ಹೆಸರಿನಿಂದ ಹುಟ್ಟಿ ಬಂದರು. ಆದರೆ ಅವರು ಲೌಕಿಕ ಮಕ್ಕಳ ಹಾಗೆ ಇರಲಿಲ್ಲ, ಅಂತರ್ಮುಖಿಗಳಾಗಿದ್ದರು. ಇದೆಲ್ಲ ನೀವು ಸಿದ್ದರಾಮ ಚರಿತ್ರೆ ಇದರಲ್ಲಿ ನೋಡ್ತಾ ಬರ್ತೀರಿ. ಆ ಸನ್ನಿವೇಶದಲ್ಲಿ ಪ್ರತಿ ವರ್ಷ ಚತುಸ್ಸಮಯ ಕ್ಷೇತ್ರವಾದಂಥ ಶ್ರೀಶೈಲದ ಕಡೆಗೆ ಹೋಗ್ತಾ ಇದ್ದಂಥ ಯಾತ್ರಾರ್ಥಿಗಳಲ್ಲಿ ಕೆಲವರು, ಅದರಲ್ಲಿ ಒಬ್ಬ ಗುರುಗಳಿದ್ದರು. ಆ ಗುರುಗಳು ದಾರಿಯಲ್ಲಿ ಹೋಗಬೇಕಾದ್ರೆ ಈ ಹುಡುಗನ ನೋಡಿದ್ರು, ಈತನ ಅಂತರಂಗದಲ್ಲಿ ಏನೋ ಒಂದು ಒಳನೋಟವನ್ನು ನೋಡಿ ಮಾತಾಡಿಸಿದ್ರು ಮತ್ತು ನನಗೆ ಪ್ರಸಾದ ತೆಗೆದುಕೊಂಡು ಬಾ ಮನೆಯಿಂದ ಅಂತ ಅನ್ನೋಂಥ ಮಾತನ್ನು ಹೇಳಿದ್ರು. ಯಾವತ್ತೂ ಇಲ್ಲದೆ ಇರೋವಂಥ ಹುಡುಗ ಓಡಿ ಬಂದು, ಅಮ್ಮ ನನಗೆ ರೊಟ್ಟಿ ಬೇಕು, ನನ್ನ ಬುತ್ತಿ ಕಟ್ಟಿಕೊಡು ಅಂತ ಕೇಳುವಂಥ ಪ್ರಸಂಗ ಬಂದಾಗ ತಾಯಿ ಅತ್ಯಂತ ಖುಷಿಯಿಂದ ಅದನ್ನು ಸಂಗ್ರಹ ಮಾಡಿಕೊಟ್ಲು. ಅದನ್ನು ತೆಗೆದುಕೊಂಡು ಬರೋದ್ರೊಳಗೆ ಅಲ್ಲಿ ಯಾತ್ರಾರ್ಥಿಗಳು ಮುಂದಕ್ಕೆ ಹೋಗಿದ್ದರು, ಗುರುಗಳು ಯಾರೂ ಇರಲಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಆ ನೆಲೆಯಲ್ಲಿ ಅವರು
ಶ್ರೀಶೈಲದ ಕಡೆ ಹೋಗ್ತಾ ಇದ್ದಾರೆ ಮಲ್ಲಿನಾಥನ ಯಾತ್ರಾರ್ಥಿಗಳು ಅಂತ ಅನ್ನುವಂಥದ್ದು ಅಷ್ಟೇ ಗೊತ್ತಿತ್ತು. ಮಲ್ಲಯ್ಯ ಮಲ್ಲಯ್ಯ ಅಂತ ಅವರು ಕೂಗ್ತಾ ಹೋದರು. ಇನ್ನೊಂದು ಬೇರೆ ಯಾತ್ರಿಕರ ತಂಡದೊಂದಿಗೆ ಶ್ರೀಶೈಲ ತಲುಪಿದ್ರು. ಇವೆಲ್ಲ ಸಿದ್ದರಾಮಚಾರಿತ್ರದ ಮಾತುಗಳು. ಅಲ್ಲಿ ಹೋದ ಮೇಲೆ ನಡೆದಂಥ ಒಂದು ಸೂಕ್ಷ್ಮ ಪ್ರಸಂಗವನ್ನು ಗಮನಿಸೋದಾದ್ರೆ, ಆ ಯಾತ್ರಾರ್ಥಿಗಳು ಪಾದಯಾತ್ರಿಗಳು ಕರ್ಕೊಂಡು ಹೋಗಿ ನೋಡಪ್ಪ ನೋಡು ಇವರೇ ಮಲ್ಲಯ್ಯ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಜ್ಯೋತಿರ್ಲಿಂಗವನ್ನು ತೋರಿಸಿದಾಗ ಕವಿ ನಮ್ಮ ಸಿದ್ದರಾಮ ಶಿವಯೋಗಿಗಳ ಬಾಯಿನಲ್ಲಿ ಏನು ಹೇಳಿಸ್ತಾನೆ ಅಂದ್ರೆ, ಇದು ಮಲ್ಲಯ್ಯ ಅಲ್ಲಪ್ಪ, ಇದು ಕಲ್ಲಯ್ಯ ಅಂತಾನೆ. ಅವರು ಒಂದು ವ್ಯಕ್ತಿಯಾಗಿ ಚೈತನ್ಯವಾಗಿ ಒಂದು ವಿಶೇಷವಾದ ರೀತಿಯಲ್ಲಿ ಮಲ್ಲಿನಾಥನನ್ನ ಗಮನಿಸುವಂತ ಒಂದು ಲೆಕ್ಕ ಇತ್ತು. ಹೀಗಾಗಿ ಇಡೀ ಶ್ರೀಶೈಲದ ಕಾಡು ಮೇಡುಗಳನ್ನು ಸುತ್ತಿ ಸುಳಿದು ವ್ಯವಸ್ಥೆ ಮಾಡಿದ್ರು. ಕೊನೆಗೆ ಅಲ್ಲಿ ಒಂದು ದೊಡ್ಡ ಹಳ್ಳಕ್ಕೆ ನೆಗೆದು ನಾನು ಬದುಕೋದಿಲ್ಲ ಅಂತ ಹೇಳಿ ರುದ್ರಗಮ್ಮರಿಗೆ ಹಾರ್ಲಿಕ್ಕೆ ಹೋದ್ರು. ಆವಾಗ ಮಲ್ಲಿನಾಥ ಪ್ರತ್ಯಕ್ಷನಾಗಿ ಅವರನ್ನು ಕೈ ಹಿಡಿದು ಅವ್ರಿಗೆ ಉಪದೇಶ ಮಾಡಿದ ಇತ್ಯಾದಿ ಕಥೆಗಳನ್ನು ಪೌರಾಣಿಕವಾಗಿ ನಾವು ಕಾವ್ಯಗಳಲ್ಲಿ ಓದ್ತೇವೆ. ಅದನ್ನು ವಾಸ್ತವವಾಗಿ ಗಮನಿಸೋದಾದ್ರೆ ಹೀಗೂ ಒಂದು ಪ್ರಸಂಗ ಇದೆ ಅಂತ ಅನ್ನೋದನ್ನು ನಾವು ಗಮನಿಸಬೇಕು. ಶ್ರೀಶೈಲ ಅವತ್ತಿನ ಕಾಲದಲ್ಲಿ 12ನೇ ಶತಮಾನದ ಹಿಂದೆ ಮುಂದೆ ಅದು ಇಡೀ ಭಾರತದ ಒಂದು ಜಿಜ್ಞಾಸು ಕೇಂದ್ರವಾಗಿತ್ತು. ಅದನ್ನ ಚತುಸ್ಸಮಯ ಕ್ಷೇತ್ರ ಅಂತ ಕರೀತಾ ಇದ್ರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕುಗಳಿಂದ ಎಲ್ಲ ಜಿಜ್ಞಾಸುಗಳು ಸಹ ಅಲ್ಲಿ ಬಂದು ಸೇರಿ ಪರಸ್ಪರ ಅನುಭವವನ್ನು ಹಂಚಿಕೊಂಡು ಪರಸ್ಪರ ಮಾರ್ಗದರ್ಶಕರಾಗಿ ತಮ್ಮ ಕಾರ್ಯವನ್ನು ನಡೆಸ್ತಾ ಇದ್ರು ಅಂತ ಅನ್ನುವಂಥದ್ರ ಬಗ್ಗೆ ಇತಿಹಾಸದ ಕಾವ್ಯಗಳ ಪುರಾಣಗಳ ಚರಿತ್ರೆಯ ದಾಖಲೆಗಳಿವೆ. ಆ ನೆಲೆಯಲ್ಲಿ ಅಲ್ಲಿ ಹೋಗಿ ಈ ಮಾರ್ಗದರ್ಶಕರ ಗುಂಪಿನಲ್ಲಿ ಹಿರಿಯರಾಗಿ ನಿಂತವರು ಶಿವಯೋಗಿ ಮಲ್ಲರಸರು. ಅವರು ಮಹಾಯೋಗಿಗಳು ಮತ್ತು ಆತ್ಮಶಕ್ತಿಯನ್ನು ಹೆಚ್ಚಿಸಿಕೊಂಡಂಥ ಅಧ್ಯಾತ್ಮದ ನೆಲೆಯಲ್ಲಿ ಪರಿಪೂರ್ಣತೆಯನ್ನು ಹೊಂದಿದಂಥ ಒಬ್ಬ ಯೋಗಿ ಅಂತ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಅವರ ಬಗ್ಗೆ ಕೆಲವು ಬೇರೆ ಬೇರೆ ಉಲ್ಲೇಖಗಳನ್ನು ನಾವು ನೋಡ್ತೇವೆ. ಅವರು ಮರುಭೂಮಿಯ ಪ್ರದೇಶಗಳಲ್ಲಿ, ರಾಜಸ್ಥಾನದಿಂದ ಮುಂದೆ ಮರುಭೂಮಿಯ ಪ್ರದೇಶಗಳಲ್ಲಿ ಅವರು ಹೋದಾಗ ಅನೇಕ ವರ್ಷಗಳಿಂದ ಮಳೆ ಇಲ್ಲದೆ ಬೆಂಗಾಡಾಗಿದ್ದಂಥ ಭೂಮಿಯಲ್ಲಿ ಇವರು ಹೋದ ಮೇಲೆ ಅಲ್ಲಿ ಸಂಪೂರ್ಣವಾಗಿ ಸಮೃದ್ಧಿಯಿಂದ ಮಳೆಯಾಯಿತು. ಮಲ್ಲಿನಾಥನ ಕೃಪೆಯಿಂದ ಇಲ್ಲಿ ಬಂದು ಮಳೆಗರೆದಂಥ ಮಹಾಯೋಗಿ ಅಂತ ಹೇಳಿ ಅವರನ್ನು ಮಳೆಯ ಮಲ್ಲೇಶ್ವರರು, ಮಳೆಯ ಮಲ್ಲಾರ್ಯ ಅಂತ ಹೇಳಿ ಐತಿಹಾಸಿಕವಾಗಿ ಅವರ ಹೆಸರುಗಳು ಕಾವ್ಯಗಳಲ್ಲಿ ಪುರಾಣಗಳಲ್ಲಿ ಐತಿಹ್ಯವಾಗಿ ಕಂಡು ಬರೋದನ್ನು ನಾವು ನೋಡ್ತಾ ಇದ್ದೇವೆ. ಮಳೆಯ ಮಲ್ಲೇಶ್ವರರು ಅವರನ್ನ ಪ್ರತ್ಯಕ್ಷ ಮಲ್ಲಿಕಾರ್ಜುನ ಅಂತ ಕರೀತಾ ಇದ್ರು. ನನ್ನ ಆಲೋಚನೆ ಆ ಶಿವಯೋಗಿ ಮಲ್ಲರಸ ಮತ್ತು ಮಳೆಯ ಮಲ್ಲಾರ್ಯ ಇವು ಎರಡು ಬೇರೆ ಬೇರೆ ಹೆಸರುಗಳೇ ಹೊರತು ವ್ಯಕ್ತಿ ಒಂದೇ ಅಂತ ಅನ್ನುವಂಥ ಲೆಕ್ಕದಲ್ಲಿ ಆ ಪರಂಪರೆಯಲ್ಲಿ ಅವರ ಶಿಷ್ಯ ಪರಂಪರೆಯಲ್ಲಿ ಬಂದವರು ಪಂಡಿತಾರಾಧ್ಯರು. ಹೀಗೆ ಒಂದೊಂದು ಲೆಕ್ಕದಲ್ಲಿ ಬಂದಂಥ ಒಂದು ವಿಚಾರಗಳನ್ನು ಶಿವಯೋಗಿ ಮಲ್ಲರಸರ ನೆಲೆಯಲ್ಲಿ ಈ ಪ್ರಸಂಗ ರುದ್ರಗಮ್ಮರಿಗೆ ಹಾರ್ತಾ ಇದ್ದಂಥ ಒಬ್ಬ ಬಾಲಕನನ್ನು ರಕ್ಷಣೆ ಮಾಡಿ ಅವನ ಮನಸ್ಸಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬೆಳಕಿನ ಬೀಜಗಳನ್ನು ಬಿತ್ತಿದವರು ಆ ಗುರುಗಳು ಅಂತ ಅನ್ನುವಂಥ ಲೆಕ್ಕ ನಮಗೆ. ಆ ಮಳೆಯ ಮಲ್ಲೇಶ್ವರರು ಪ್ರತ್ಯಕ್ಷ ಮಲ್ಲಿಕಾರ್ಜುನನೇ ಅವರಿಗೆ ಒಲಿದು ಈ ಕೆಲಸ ಮಾಡಿದಂಥ ಕವಿಗಳದನ್ನು ತಮ್ಮ ಕವಿಗಳ ಮಾತಿನಲ್ಲಿ ಹೇಳಿರ್ಬೋದು. ಆ ವ್ಯವಸ್ಥೆಯಲ್ಲಿ ಅಲ್ಲಿಂದ ಬಂದು ಮತ್ತೆ ಜನಸಾಮಾನ್ಯರ ನೆಲೆಯಲ್ಲಿ ದೇವಸ್ಥಾನ, ಕೆರೆಯನ್ನು ಕಟ್ಟಿಸೋದು, ಬಾವಿಯನ್ನು ತೆಗೆಸೋದು, ಕೊಳಗಳನ್ನು ನಿರ್ಮಾಣ ಮಾಡೋದು, ಹೀಗೆ ಜನಗಳನ್ನು ಈ ಒಂದು ನೆಲೆಯಲ್ಲಿ ಆ ಒಂದು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ತೊಡಗಲಿಕ್ಕೆ ಅವರು ಶುರು ಮಾಡಿಕೊಂಡಾಗ ಆ ಮಾರ್ಗದಲ್ಲಿ ಬಂದಂಥ ಅಲ್ಲಮ ಪ್ರಭುಗಳು ಇದನ್ನು ನೋಡಿ, ಇದೇನಯ್ಯ ಒಡ್ರೆ ಕೆಲಸ ಮಾಡ್ತಾ ಇದೆಯಾ, ನೀನು ಮಾಡಬೇಕಾದ್ದು ಬೇರೆ ಇದೆ ಅಂತ ಅನ್ನೋಂಥ ಲೆಕ್ಕದಲ್ಲಿ ಅವರ ಜೊತೆಯಲ್ಲಿ ಸಂಘರ್ಷಣೆ ಪ್ರಾರಂಭವಾದದ್ದು ಸಂವಾದದಲ್ಲಿ ಮುಕ್ತಾಯವಾಗಿ ಅವರ ಮಾರ್ಗದರ್ಶನವನ್ನು ಹಿಡಿದು, ಹಾಗಾದರೆ ಬಾ, ಬದುಕನ್ನೇ ಹೇಗೆ ಬದುಕಬೇಕು ನಾವು, ಬರೀ ಕೆರೆ ಕಟ್ಟಿಸಿ ಕೆರೆಯ ಮಾಲೀಕ ನಾನು ಅಥವಾ ಕೆರೆಯನ್ನು ನಿರ್ಮಾಣ ಮಾಡಿದಂಥ ಮಹಾತ್ಮರು ಅಂತ ಹೇಳಿ ಶಾಸನಗಳು ಕೆತ್ತೋದಲ್ಲ,
ಪ್ರತಿಯೊಬ್ಬ ಮನುಷ್ಯ ಕಾಯಕ ಜೀವಿಯಾಗಿ ಹೇಗೆ ಬದುಕಬೇಕು ಅಂತ ಅನ್ನೋದಕ್ಕೆ ಒಂದು ಮಾರ್ಗ ಇದೆ. ಆ ರೀತಿ ಬದುಕ್ತಾ ಇದ್ದಾರೆ ಜನ. ಯಾರವರು? ಹಾಗಾದರೆ ಬನ್ನಿ ಜೊತೆಗೆ ಅಂತ ಹೇಳಿ ಆ ಸಿದ್ದರಾಮ ಶಿವಯೋಗಿಗಳನ್ನು ಜೊತೆಗೆ ಕರೆದುಕೊಂಡು ಅಲ್ಲಮ್ಮ ಪ್ರಭುಗಳು ಕಲ್ಯಾಣಕ್ಕೆ ಬಂದರು. ಅದು ಸಹ ನಮಗೆ ಕಾವ್ಯಗಳಲ್ಲಿ ವ್ಯವಸ್ಥೆಗಳಲ್ಲಿ ಸಿಗ್ತಕ್ಕಂಥ ವಿಚಾರಗಳು. ಅಲ್ಲಿ ಬಂದಂಥ ಸಿದ್ದರಾಮ ಶಿವಯೋಗಿ ಮತ್ತು ಅಲ್ಲಮ ಪ್ರಭುಗಳು ಅಲ್ಲಿ ಮಹಾಮನೆಯಲ್ಲಿ ನಡೆದಂತಹ ಸಂವಾದಗಳು ಅವನ್ನೆಲ್ಲ ನಾವು ಈ ಪ್ರಭುಲಿಂಗ ಲೀಲೆ ಮತ್ತು ಶೂನ್ಯ ಸಂಪಾದನೆಯ ಪುಟಗಳಲ್ಲಿ ನಾವು ಇದರ ಬಗ್ಗೆ ಇರ್ತಕ್ಕಂಥ ವಿಚಾರಗಳನ್ನು ನಾವೆಲ್ಲ ಅಲ್ಲಲ್ಲೇ ಕೇಳಿದ್ದೇವೆ. ಅದಿರಲಿ. ಆ ಲೆಕ್ಕದಲ್ಲಿ ಬಂದಾಗ ತಾನು ಸಾಧಕನಾಗಬೇಕಾದ್ರೆ ತನ್ನ ಅಂತರಂಗದಲ್ಲಿರ್ತಕ್ಕಂಥ ದೈವಿ ಕಳೆಯನ್ನು, ಲಿಂಗಪ್ರಜ್ಞೆಯನ್ನು ಹೇಗೆ ನಾವು ಕಾರ್ಯಗತಗೊಳಿಸಬೇಕು ಅಂತ ಅನ್ನುವಂಥ ಒಂದು ವ್ಯವಸ್ಥೆಯ ಬಗ್ಗೆ ವಿಶೇಷವಾಗಿ ಚರ್ಚೆಯಾಗಿ ಆಕಾಶದಲ್ಲಾಡುವ ಪಟಕ್ಕಾದರೂ ಸೂತ್ರವಿರಲೇಬೇಕು ಅಂತ ಅನ್ನುವಂಥ ಚನ್ನಬಸವಣ್ಣನವರ ಮಾರ್ಗದರ್ಶನದಲ್ಲಿ ಸಿದ್ದರಾಮರು ಲಿಂಗದೀಕ್ಷೆಯನ್ನು ಪಡೆದು ಪರಿಪೂರ್ಣ ಶರಣರಾಗಿ ಆಚರಣೆಯಲ್ಲಿ ಮಾರ್ಗದರ್ಶಕರಾಗಿ ನಿಂತರು. ಕಲ್ಯಾಣದ ಅಂಗಳದಲ್ಲಿ ನಡೆದಂತಹ ಅನುಭವ ಮಂಟಪದ ಪ್ರತಿಯೊಂದು ನೆಲೆಯಲ್ಲಿಯೂ ಸಿದ್ದರಾಮ ಶಿವಯೋಗಿಗಳು ತಮ್ಮ ಅನುಭವದ ನೆಲೆಯನ್ನು ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಬೇರೆಯವರಿಗೆ ಮಾರ್ಗದರ್ಶಕರಾಗಿಯೂ ಇದ್ದದ್ದನ್ನು ನಾವು ಅನುಭವ ಮಂಟಪ, ಶೂನ್ಯ ಸಂಪಾದನೆ ಇತ್ಯಾದಿಗಳಲ್ಲಿ ಗುರುತಿಸಬಹುದು. ಅದನ್ನು ನಾವು ಗುರುತಿಸ್ಬೋದು. ಆ ಗುರುತಿಸುವ ನೆಲೆಯಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕು. ಕಲ್ಯಾಣದ ಅಂಗಳದ ಅನುಭವ ಮಂಟಪ ಒಂದು ರೀತಿಯಲ್ಲಿ ಅತ್ಯಂತ ಗಹನ ಗಾಂಭೀರ್ಯ ಅಂತ ಹೇಳಿ ಎಲ್ಲ ಜನಗಳು ಆಹಾ ಓಹೋ ಅಂತ ಹೇಳಿ ಹೊಗಳಿ ದೂರ ಇಟ್ಟು ನೋಡಿ ಭಕ್ತಿಯಿಂದ, ಗಾಬರಿಯಿಂದ, ಆಶ್ಚರ್ಯದಿಂದ ನೋಡ್ತಕ್ಕಂತಹ ಸಾಧನೆಯನ್ನು ಸರಳವಾದಂಥ ರೀತಿಯಲ್ಲಿ ಹೇಗೆ ಸಾಧಿಸಬೇಕು ಅಂತ ಅನ್ನುವಂಥದ್ದನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟದ್ದು ಅನುಭವ ಮಂಟಪ. ಸರಳವಾಗಿ ನಡೆ ನುಡಿ, ನುಡಿ ಮತ್ತು ನಡೆ ಇವುಗಳ ನಡುವೆ ಇರತಕ್ಕಂಥ ಸಂಬಂಧ, ಅವುಗಳು ನಮ್ಮಲ್ಲಿ ಉಂಟು ಮಾಡ್ತಕ್ಕಂಥ ಸಂದೇಹಗಳು, ಅವುಗಳನ್ನೆಲ್ಲ ಸಂಪೂರ್ಣವಾಗಿ ನಮ್ಮಿಂದ ದೂರಗೊಳಿಸಿ ನಾವು ಹೇಗೆ ಪರಿಪೂರ್ಣವಾದಂಥ ಬದುಕನ್ನು ಬದುಕಬೇಕು, ಅನ್ನದೊಳಗೊಂದು ಅಗುಳ, ವಸ್ತ್ರದೊಳಗೊಂದೆಳೆಯ, ಚಿನ್ನದೊಳಗೊಂದೊರೆಯ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ಕುದಿದೆನಾದಡೆ ತಲೆದಂಡ ಅನ್ನುವಂಥ ರೀತಿಯಲ್ಲಿ ತಮ್ಮ ಬದುಕನ್ನು ರೂಪಿಸಿಕೊಂಡು ಮೌನೋಪದೇಶದಿಂದ ಎಲ್ಲ ಶರಣರು ಈ ಮಾರ್ಗದಲ್ಲಿ ಸಂಪನ್ನರಾಗುವಂತೆ ಮಾಡಿದಂಥ ಕಲ್ಯಾಣದ ಕ್ರಾಂತಿ ಪುರುಷ, ಕಲ್ಯಾಣದ ತಾಯಿ ಬೇರ್ನಂತೆ ಇದ್ದಂಥ ಬಸವಣ್ಣನವರ ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಬಸವ ಪ್ರಜ್ಞೆಯನ್ನು ಬಿತ್ತುವಂಥ ನೆಲೆಯಲ್ಲಿ ಪ್ರತಿ ಹಂತದಲ್ಲೂ ಅನುಭವ ಮಂಟಪದಲ್ಲಿ ಏನು ಚರ್ಚೆ ಆಗ್ತಾ ಇತ್ತು? ಶೂನ್ಯ ಸಂಪಾದನೆಯಲ್ಲಿ ನಾವು ನೋಡ್ತೇವೆ ನುಲಿಯ ಚಂದಯ್ಯಗಳ ಸಂಪಾದನೆ, ಇನ್ನೊಂದು ಸಂಪಾದನೆ, ಈ ರೀತಿ ಅನೇಕ ಸಂಪಾದನೆಗಳು ಬರ್ತವೆ. ಅವುಗಳೆಲ್ಲದರ ಮೂಲ ಉದ್ದೇಶ ಒಂದೇ. ನಾವು ನಮ್ಮ ನಡೆ ನುಡಿಗಳನ್ನು ಹೇಗೆ ಸಮನ್ವಯಗೊಳಿಸಿಕೊಂಡು ಹೋಗಬೇಕು. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ ಅಂತ ಆಗಬಾರ್ದು. ಆ ಲೆಕ್ಕದಲ್ಲಿ ಬದುಕು ಮಾಡುವಂಥ ವಿಧಾನವನ್ನು ಕುರಿತು ತಮಗೆ ಬಂದಂಥ ಸೂಕ್ಷ್ಮವಾದಂಥ ಸಂದೇಹ ವ್ಯವಸ್ಥೆಗಳನ್ನು ಅನುಭವ ಮಂಟಪದ ಅಂಗಳದಲ್ಲಿ ಅದನ್ನು ಸಮನ್ವಯಗೊಳಿಸಿ ಸ್ಪಷ್ಟವಾದ ಮಾರ್ಗದರ್ಶನ ನೀಡುವಂತಹ ಪ್ರಮುಖವಾದ ಕಾರ್ಯ ಅಲ್ಲೇ ನಡೀತಾ ಇತ್ತು. ಎಲ್ಲ ಅಹವಾಲುಗಳು, ಸಮಸ್ಯೆಗಳು ಬಂದಾಗ ಅದಕ್ಕೆ ಸಮಾಧಾನ ಹೇಳುವಂಥ ಹಿರಿಯರ ಗುಂಪಿನಲ್ಲಿ, ಆ ಹಿರಿಯರ ಗುಂಪಿನಲ್ಲಿ ಸಿದ್ದರಾಮ ಶಿವಯೋಗಿಗಳು, ಚನ್ನಬಸವಣ್ಣನವರು, ಮಡಿವಾಳ ಮಾಚಿತಂದೆ, ಬಸವಣ್ಣನವರು, ಅಲ್ಲಮ ಪ್ರಭುದೇವರು ಇತ್ಯಾದಿ ಹಿರಿಯ ಶರಣರು ಈ ಮಾರ್ಗದರ್ಶಕ ನೆಲೆಯನ್ನು ಅತ್ಯಂತ ಖಚಿತವಾದ ರೀತಿಯಲ್ಲಿ ನಡೆಸಿದ್ದನ್ನು ನಾವು ನೋಡ್ತೇವೆ. ನುಲಿಯ ಚಂದಯ್ಯಗಳು ಬೆಳಿಗ್ಗೆ ಎದ್ದು ನಾನು ಲಿಂಗ ಪೂಜೆ ಮಾಡಬೇಕು, ಲಿಂಗ ಪೂಜೆಗೆ ಸಮಯ, ಇಷ್ಟು ಸಮಯಕ್ಕೆ ನಾನು ಲಿಂಗ ಪೂಜೆ ಮಾಡಬೇಕು ಅನ್ನುವುದು ನನ್ನ ಬದ್ಧತೆ ಅಂತ ಅನ್ನುವಂಥ ರೀತಿಯಲ್ಲಿ ತಮ್ಮ ಕಾಯಕ ಲಿಂಗ ಪೂಜೆಗಳನ್ನು ನಡೆಸುವ ವ್ಯವಸ್ಥೆಯಲ್ಲಿ ತಾವು ನುಲಿಗೆ
ಜೊಂಡು ಹುಲ್ಲನ್ನು ತರುವಂಥ ಸನ್ನಿವೇಶದಲ್ಲಿ ಆ ಹುಲ್ಲು ಬಹಳ ಚೆನ್ನಾಗಿರೋದು ಸಿಕ್ತು. ಅದನ್ನ ಸ್ವಲ್ಪ ಹೆಚ್ಚು ಸಂಗ್ರಹ ಮಾಡೋಣ ಅಂತ ಹೇಳಿ ಸಂಗ್ರಹ ಮಾಡ್ತಾ ಹೋದ್ರು. ವೇಳೆ ಜಾರಿದ್ದು ಗೊತ್ತಾಗ್ಲಿಲ್ಲ. ಆ ಸನ್ನಿವೇಶದಲ್ಲಿ ಇವರು ಲಿಂಗ ಪೂಜೆಗೆ ಮಿತಿಗೊಳಿಸಿದಂತಹ ಕಾಲ ದಾಟಿ ಹೋಗಿತ್ತು. ಲಿಂಗಯ್ಯ ನನ್ನ ಕೈ ತಪ್ಪದ್ನಲ್ಲ ಅಂತ ಅನ್ನುವಂಥ ವ್ಯವಸ್ಥೆ ಆಯಿತು. ಆ ಪ್ರಸಂಗದಲ್ಲಿ ಅವ್ರಿಗೆ ಬಂದಂತ ಒಂದು ಯೋಚನೆ, ನನಗೆ ಜ್ಞಾಪಿಸ್ಬೇಕಾಗಿತ್ತು ಲಿಂಗಯ್ಯ, ನನ್ನ ಪೂಜಾ ಸಮಯದ ಹೇಳಬೇಕಾಗಿತ್ತು. ಅವನು ಮರ್ತಿದ್ದಾನೆ ಅಂದರೆ ನನಗೇನು, ನಾನು ಕಾಯಕದಲ್ಲಿ ಇದ್ದೆ ಬಿಡು ಅಂತ ಹೇಳಿ ಅದನ್ನು ಬಿಟ್ಟು ಈ ಲೆಕ್ಕದಲ್ಲಿ ಮನಸ್ಸಿನಲ್ಲಿ ದ್ವಂದ್ವ ಆಚರಣೆಗಳು ಸೃಷ್ಟಿಯಾದಾಗ ಅವರು ನೇರವಾಗಿ ಈ ಸಮಸ್ಯೆಗಳನ್ನು ತೆಗೆದುಕೊಂಡು ಹೋಗಿದ್ದು ಮಡಿವಾಳ ಮಾಚಿತಂದೆಗಳ ಬಳಿ. ಅವರಿಗೆ ಮಾರ್ಗದರ್ಶನ ಮಾಡುವ ಜೊತೆಯಲ್ಲಿ ಇದು ಎಲ್ಲರ ಸಮಸ್ಯೆ ಅಂತ ಹೇಳಿ ಅನುಭವ ಮಂಟಪಕ್ಕೆ ತಂದರು. ಅನುಭವ ಮಂಟಪದಲ್ಲಿ ವಿಸ್ತಾರವಾದಂಥ ಚರ್ಚೆ ಆಯಿತು. ನುಲಿಯ ಚಂದಯ್ಯಗಳ ಸಂಪಾದನೆ ಅಂತಲೇ ಬರ್ತದೆ. ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂದರೆ, ಈ ರೀತಿ ಸಮಾಜದ ನೆಲೆಯಲ್ಲಿ ಬರ್ತಕ್ಕಂಥ ಸಾಧನೆ ಮತ್ತು ಸಂವೇದನೆಗಳ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಸರಿದಾರಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಅನುಭವ ಮಂಟಪದಲ್ಲಿ ಆಗ್ತಾ ಇತ್ತು. ಈ ನೆಲೆಗೆ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಭಾಷೆಗಳ ಜನ ಎಲ್ಲರೂ ಬಂದು ಅಲ್ಲಿ ಸೇರಿಕೊಂಡು ಅನುಭವ ಮಂಟಪದಲ್ಲಿ ಪರಿಪೂರ್ಣವಾಗಿರುವಂಥ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡು ಹೋಗುವಂಥದ್ದು ನಡೀತಾ ಇತ್ತು. ಈ ರೀತಿಯಲ್ಲಿ ಅನುಭವ ಮಂಟಪ ಭಕ್ತಿಗೆ ಬೀಡಾಗಿ ಆಚರಣೆಯಲ್ಲಿ ನಡೆದದ್ದು 27 ವರ್ಷ ಅಂತ ಅನ್ನುವಂಥದ್ದು ವಚನಗಳಲ್ಲಿ ದಾಖಲೆ ಸಿಗ್ತದೆ. ಆ 27 ವರ್ಷಗಳ ದಾಖಲೆಯ ನಂತರ ಅದು ಇನ್ನೂ ಬೇರೆ ಬೇರೆ ರೀತಿಯಿಂದ ಅದು ಪರಿಣಾಮಗಳು, ವ್ಯತ್ಯಾಸ, ಬೇರೆ ಬೇರೆ ವ್ಯವಹಾರಗಳು, ರಾಜಕೀಯ ಮತ್ತು ತಂತ್ರಗಳು ಎಲ್ಲವೂ ಅದರಲ್ಲಿ ಸೇರಿಕೊಳ್ತು. ಅವೆಲ್ಲ ನಿಮಗೆ ಗೊತ್ತಿರೋ ವಿಚಾರನೇ. ಆ ವ್ಯವಸ್ಥೆಯಲ್ಲಿ ಅಲ್ಲಮಪ್ರಭು ಮುಂತಾದಂಥ ಹಿರಿಯ ಶರಣರು, ಅನುಭಾವಿಗಳು ಅವರು ಶ್ರೀಶೈಲದ ಕಡೆಗೆ ಹೋದರು. ಶ್ರೀಶೈಲದ ಕಡೆಗೆ ಇದನ್ನು ಬಿಟ್ಟು ಹೋದರು ಅಂತ ಅನ್ನೋಂಥ ಪ್ರಶ್ನೆ ಅಲ್ಲ. ವಾಸ್ತವವಾಗಿ ನಾನು ಹೇಳುವಂಥ ನನ್ನ ತಿಳುವಳಿಕೆ ಅಂದರೆ, ತಾವು ಯೋಚನೆ ಮಾಡಿ, ಪ್ರತಿ ವರ್ಷ ಚತುಸ್ಸಮಯ ಕ್ಷೇತ್ರದ ಕೇಂದ್ರವಾಗಿದ್ದಂಥ ಶ್ರೀಶೈಲದಲ್ಲಿ ಎಲ್ಲ ಅನುಭಾವಿಗಳು ಸೇರಿ ಚಿಂತನೆ ಮನೋಮಥನವನ್ನು ಮಾಡ್ಕೊಳ್ತಾ ಇದ್ರು ಅಂತ ಅನ್ನೋದು ಗೊತ್ತಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ಆ ಜನಗಳಿಗೂ ಮಾರ್ಗದರ್ಶನ ಮಾಡಲಿಕ್ಕಾಗಿ ಇಲ್ಲಿರ್ತಕ್ಕಂಥ ಹಿರಿಯ ಶರಣರಲ್ಲಿ ಕೆಲವರೆಲ್ಲ ಅಲ್ಲಿ ಹೋದರು ಅಂತ ನಾವಿಟ್ಕೊಳ್ಳೋಣ. ಯಾಕೆಂದರೆ ಕಲ್ಯಾಣದ ಕ್ರಾಂತಿ ಮುಂದೆ ಆಗುವ ಹತ್ತಿರದಲ್ಲಿತ್ತು, ಅದನ್ನು ನೋಡಿ ಓಡೋದ್ರು ಅನ್ನೋಂಥ ಪ್ರಶ್ನೆ ಅಲ್ಲ. ಅಲ್ಲಿ ಹೋದರು. ಇನ್ನು ಉಳಿದಂಥ ನೆಲೆಯಲ್ಲಿ ಈ ಹರಳೆಯ ಮದುವೆಯನವರ ಈ ಸಂಬಂಧದ ನೆಲೆ ಬಂದಾಗ ಅದನ್ನು ಅಪವ್ಯಾಖ್ಯಾನಗೊಳಿಸಿ, ಯಾಕೆಂತಂದರೆ ಹರಳೆಯನವರಿಗೆ ಲಿಂಗ ದೀಕ್ಷೆಯಾಗಿತ್ತು, ಅವರು ಲಿಂಗಾಯತರಾಗಿದ್ದರು. ಮಧುವಯ್ಯನವರು ತಮ್ಮ ಪೂರ್ವವನ್ನು ಬಿಟ್ಟು ಅಪೂರ್ವವಾಗಿರ್ತಕ್ಕಂಥ ಶರಣ ಸಂಸ್ಕೃತಿಯ ಲಿಂಗಧಾರಣೆಯನ್ನು ಮಾಡಿಸ್ಕೊಂಡಿದ್ರು. ಇಬ್ಬರು ಲಿಂಗವಂತರ ನಡುವೆ ನಡೆದಂತಹ ಒಂದು ಕಲ್ಯಾಣ ಮಹೋತ್ಸವ, ಇದಕ್ಕೇನಾದರೂ ಒಂದು ಗದ್ದಲ ಹಾಕಬೇಕು ಅಂತ ಅನ್ನುವಂಥ ಪಟ್ಟಭದ್ರ ಹಿತಾಸಕ್ತಿಗಳು ಅದರಲ್ಲಿ ಎಷ್ಟೆಷ್ಟಿವೆ ಅದನ್ನೇ ಒಂದು ಯೋಚನೆ ಒಂದು ದಿವಸ ಹೇಳ್ಬೋದು. ಅದರಲ್ಲಿ ರಾಜಕೀಯದ ಒಂದು ರಾಜಸಿಂಹಾಸನದ ಮೇಲಾಟವೂ ಇದೆ ಅದರಲ್ಲಿ, ಮತ್ತು ಬಿಜ್ಜಳನ ವಿರೋಧಿಗಳು ಮಾಡ್ತಾ ಇದ್ದಂಥ ಒಂದು ಹುನ್ನಾರವೂ ಇದೆ. ಇದರ ಜೊತೆಯಲ್ಲಿ ಈ ಶರಣ ಧರ್ಮದ ವಿಸ್ತಾರವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕ ಬೆಳಕು ಎಲ್ಲರ ಹೃದಯವನ್ನು ಆವರಿಸೋದನ್ನು ನೋಡಿ ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನು ಹೇಗಾದರೂ ಮಾಡಿ ಮುಚ್ಚಬೇಕು ಅಂತ ಅನ್ನುವಂಥ ಯೋಜನೆಯಲ್ಲಿ ಅವರು ತಮ್ಮ ಕುತಂತ್ರಗಳನ್ನು ಮಾಡಿದಂಥ ವ್ಯವಸ್ಥೆಗಳಿವೆ. ಒಟ್ಟಾರೆ ಈ ಎಲ್ಲ ನಕಾರಾತ್ಮಕ ಗುಣಗಳು ಒಟ್ಟಿಗೆ ಸೇರಿ ಕಲ್ಯಾಣದ ಕ್ರಾಂತಿಗೆ ನಾಂದಿಯನ್ನು ಹಾಡಿದವು ಅನ್ನೋದನ್ನು ನಾವಿಟ್ಕೊಳ್ಳೋಣ. ಅಷ್ಟರೊಳಗೆ ಸಿದ್ದರಾಮ ಶಿವಯೋಗಿಗಳು ಸಹ ಸೊನ್ನಲಾಪುರಕ್ಕೆ ದಯಮಾಡಿಸಿದ್ರು. ಕಲ್ಯಾಣವನ್ನು ಬಿಟ್ಟು ಹೋಗಿದ್ರು ಅಂತಲ್ಲ, ಅವರ ಕಾರ್ಯಕ್ಷೇತ್ರ, ಅವರ ಭಕ್ತರು, ಅವರ ಅನುಯಾಯಿಗಳು, ಅವರ ಹಿಂಬಾಲಕರು ಬಹಳ ಜನ ಸೊನ್ನಲಾಪುರದಲ್ಲಿ ಇದ್ರಲ್ಲ. ಹೀಗಾಗಿ ಸೊನ್ನಲಿಗೆ ಅವರು ಮತ್ತೆ ಹೋಗಿದ್ರು. ಆ ಸಮಯದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ನೋಡಿ ಎಂಥ ಸಮಯ ಆಯ್ಕೊಂಡಿದ್ದಾರೆ ಈ ಕುತಂತ್ರಿಗಳು ಅಂದರೆ. ಬಹಳ ಪ್ರಭಾವಶಾಲಿಯಾಗಿ ಕಲ್ಯಾಣದ ರಾಜ್ಯಕ್ಕಿಂತಲೂ ಹೊರಗಡೆಯೂ ಪ್ರಭಾವಶಾಲಿಯಾಗಿದ್ದಂಥ ಸಿದ್ದರಾಮರು ಅಲ್ಲಿರಬಾರದು,
ಅನುಭಾವಿಗಳು ಅಂತ ಹೇಳಿ ಎಲ್ಲರದ ಒಂದು ತೀಕ್ಷ್ಣವಾಗಿರ್ತಕ್ಕಂಥ ಆಶ್ಚರ್ಯ ಮತ್ತು ವ್ಯವಸ್ಥೆಗೆ ಒಳಗಾಗಿದ್ದಂಥ ಪ್ರಭುದೇವರು ಇತ್ಯಾದಿಗಳು ಇರಬಾರದು. ಇಂಥ ಸನ್ನಿವೇಶವನ್ನು ನೋಡಿ ಕಲ್ಯಾಣದಲ್ಲಿ ಈ ಒಂದು ಕೆಡಕಿನ ಬೀಜವನ್ನು ಬಿತ್ತಿದ್ರು. ಅದರ ಪರಿಣಾಮವಾಗಿ ಹರಳಯ್ಯ ಮಧುವಯ್ಯನವರ ಎಳೆಹೂಟೆಯ ಶಿಕ್ಷೆ ಆಯಿತು. ಕಲ್ಯಾಣವನ್ನು ಬಿಟ್ಟು ಬಸವಣ್ಣನವರು ಕಲ್ಯಾಣದಿಂದ ಹೊರಗಡೆ ಹೋಗಬೇಕಾದ ಪ್ರಸಂಗ ಬಂತು. ಅದು ಶರಣಕ್ಷೇತ್ರದ ನೆಲೆ ಅಂತ ಅಷ್ಟೇ ಅಲ್ಲ, ರಾಜಕೀಯದ ಹಿಂದೆ ಅವರು ಅಲ್ಲಿ ದಂಡನಾಥರಾಗಿದ್ದಂಥ ಸನ್ನಿವೇಶದಲ್ಲಿ, ಪ್ರಧಾನಮಂತ್ರಿಗಳಾಗಿದ್ದಂಥ ಸನ್ನಿವೇಶದಲ್ಲಿ ಈ ರಾಜಕೀಯದ ವಿರೋಧವನ್ನು ಇದರ ಜೊತೆಯಲ್ಲಿ ಬೆರೆಸಿಕೊಂಡು ನಾವು ನೋಡಬೇಕಾಗ್ತದೆ. ಅದೇನೇ ಇರಲಿ, ಒಟ್ಟಿನಲ್ಲಿ ಕಲ್ಯಾಣದಿಂದ ಬಸವಣ್ಣನವರು ನಿರ್ಗಮಿಸಿದರು. ಆ ನಿರ್ಗಮಿಸಿದ ಸನ್ನಿವೇಶದಲ್ಲಿ ಚನ್ನಬಸವಣ್ಣನವರು ಚಿಕ್ಕದಂಡ ನಾಯಕರು ಅಂತ ಹೇಳಿ ನಾವು ಪುರಾಣಗಳಲ್ಲಿ ನೋಡ್ತೇವೆ. ವಾಸ್ತವವಾಗಿ ಹೇಳೋದಾದರೆ ಜನಸಾಮಾನ್ಯರು ಬಸವಣ್ಣನ ನಂತರ ಚನ್ನಬಸವಣ್ಣ ಅಂತ ಹೇಳಿ ಅವರು ದಂಡನಾಯಕರು, ಇವರು ಚಿಕ್ಕದಂಡ ನಾಯಕರು ಅಂತ ಜನಸಾಮಾನ್ಯರ ಮನಸ್ಸಿನಲ್ಲಿದ್ದಂಥ ಒಂದು ತುಂಬಿದ ಹೃದಯದ ಭಾವನೆಗಳೇ ಹೊರತು ಅವರು ಬಿಜ್ಜಳನ ಆಸ್ಥಾನದಲ್ಲಿ ಅವರು ಮಂತ್ರಿಯಾಗಿ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ಅಂತ ಅನ್ನೋವಂಥದ್ದು ಅಷ್ಟು ಸಮಂಜಸ ಅಂತ ನನಗನ್ಸೋದಿಲ್ಲ. ಅಕಸ್ಮಾತ್ ಆ ರೀತಿ ಆಗಿದ್ದರೆ ಈ ಎಳೆಹೂಟೆ ಇತ್ಯಾದಿ ಶಿಕ್ಷೆಗಳ ನೆಲೆಯಲ್ಲಿ ಅವರ ಪ್ರಭಾವ ಮತ್ತು ಅವರ ಪ್ರತಿರೋಧವನ್ನು ಎದುರಿಸಬೇಕಾದಂಥ ಪ್ರಸಂಗ ಈ ರಾಜಕಾರಣಿಗಳಿಗೆ, ರಾಜರುಗಳಿಗೂ ಬರ್ತಾ ಇತ್ತು. ಅಂಥ ಯಾವ ದಾಖಲೆಗಳೂ ಇಲ್ಲದೆ ಇರೋದ್ರಿಂದ ವಾಸ್ತವವಾಗಿ ಅವರು ಜನಸಾಮಾನ್ಯರ ದೃಷ್ಟಿಯಲ್ಲಿ ದಂಡನಾಯಕ ಬಸವಣ್ಣ, ಚಿಕ್ಕ ದಂಡನಾಯಕ ಚನ್ನಬಸವಣ್ಣ ಅಂತ ಅನ್ನುವಂಥ ಅಭಿಮಾನದ ಮಾತುಗಳು ಅಷ್ಟೇ ಹೊರತು ಬೇರೆ ಇನ್ನೇನೂ ಅಲ್ಲ. ಹರಳೆಯ ಮಧುವಯ್ಯನವರ ಎಳೆಹೂಟೆ ನಂತರ ಇದನ್ನು ಉಪಯೋಗಿಸಿಕೊಂಡು ಬಿಜ್ಜಳನ ವಿರುದ್ಧ ತಿರುಗಿ ಬಿದ್ದಂಥ ಬೇರೆ ಮಾಂಡಲಿಕರು ಇವರೆಲ್ಲ ಈ ಚಾಲುಕ್ಯ ರಾಜನ ಬಗ್ಗೆ ಅಭಿಮಾನ ಇಟ್ಟುಕೊಂಡು ಈತನನ್ನು ನಿವಾರಣೆ ಮಾಡಬೇಕು ಅಂತ ಹೊರಟಂಥ ಜನ ಕಲ್ಯಾಣದ ಕ್ರಾಂತಿಯ ನಾಂದಿಯನ್ನು ಹಾಡಿದಾಗ ಬಿಜ್ಜಳನ ಕೊಲೆಯೂ ಆಯಿತು. ಬಿಜ್ಜಳನ ಹತ್ಯೆ ಅದನ್ನು ರಾಜರು ತಾವು ಮಾಡಿದ್ವಿ ಅಂತ ಅನ್ನೋಂಥ ಲೆಕ್ಕಾಚಾರ ಹೇಳಿಕೊಂಡ್ರೆ ನಮ್ಮ ಅಸ್ತಿತ್ವ ಮತ್ತು ನಮ್ಮ ಪ್ರಭಾವಕ್ಕೆ ಬೇರೆ ರೀತಿಯಿಂದ ತೊಂದರೆ ಆಗಬಹುದು ಅಂತ ಹೇಳಿ ಈ ಕಲ್ಯಾಣವನ್ನು ತ್ಯಜಿಸಿದಂಥ, ಕಲ್ಯಾಣದಲ್ಲಿ ಶಿಕ್ಷೆಗೊಳಗಾದಂಥ ಹರಳೆಯ ಮಧುವಯ್ಯನವರ ಹತ್ಯೆಯಿಂದ ಬಿಜ್ಜಳನನ್ನು ಈ ಶರಣರು ಕೊಂದರು ಅಂತ ಅನ್ನೋಂಥ ಒಂದು ಕಥೆ, ಸುಳ್ಳು ಕಥೆಯನ್ನು ಕಟ್ಟುವಂಥ ಒಂದು ಪ್ರಸಂಗ ಆಯಿತು. ಆ ಪ್ರಸಂಗದ ಪರಿಣಾಮ ತಮ್ಮ ಅನುಭವದ ವಚನ ವಾಂಗ್ಮಯವನ್ನು ರಕ್ಷಣೆ ಮಾಡಿ ಶರಣರನ್ನು ತಮ್ಮ ಅಸ್ತಿತ್ವದಲ್ಲಿ ಉಳಿಸ್ಕೊಳ್ಬೇಕು ಅಂತ ಅನ್ನುವಂಥ ಒಂದು ಒತ್ತಡದ ಲೆಕ್ಕದಲ್ಲಿ ಚನ್ನಬಸವಣ್ಣನವರು, ಅಕ್ಕನಾಗಮ್ಮ ಇವರೆಲ್ಲ ಹಿರಿಯರೆಲ್ಲರೂ ಕಲ್ಯಾಣವನ್ನು ಬಿಟ್ಟು ಅವರು ಉಳಿವೆಯ ಕಡೆಗೆ ಪ್ರಯಾಣ ಮಾಡಿದ್ರು. ಆ ಉಳಿವೆಯ ಕಡೆಗೆ ಪ್ರಯಾಣ ಮಾಡುವಂಥ ಸನ್ನಿವೇಶದಲ್ಲೂ ಸಹ ಬಿಜ್ಜಳನ ಪರವಾಗಿದ್ದಂಥ ಸೈನಿಕರನ್ನು ದಿಶಾಭೂಲ್ ಮಾಡಿ ದಾರಿ ತಪ್ಪಿಸಿ ಬಿಜ್ಜಳನ ಹತ್ಯೆಗೆ ಇವರೇ ಕಾರಣ ಅಂತ ಅನ್ನೋವಂಥ ಒಂದು ಸ್ಪೃಹೆಯ ಸುಳ್ಳನ್ನು ಹರಡಿ ಅವರನ್ನು ಬೆನ್ನಟ್ಟಿ ಹೋಗುವಂತೆ ಮಾಡಿ ಈ ಚಾಳುಕ್ಯ ಸಾಮ್ರಾಜ್ಯದ, ಬಿಜ್ಜಳನ ಸಾಮ್ರಾಜ್ಯದ ಅವನತಿಗೆ ಈ ಎಲ್ಲರೂ ಕಾರಣರಾದರು. ವಾಸ್ತವವಾಗಿ ನಂತರ ಬಂದಂಥ ಮಾಂಡಲಿಕರು ಒಂದಿಬ್ಬರು, ನಾವು ಬಿಜ್ಜಳನನ್ನು ಕೊಂದವರು ಜಗದೇವ ಮತ್ತು ಬೊಮ್ಮರಸ ಅಂತ ಅನ್ನುವಂಥ ಮಾತುಗಳನ್ನು ಹೇಳ್ತೇವೆ. ಅವರು ಶರಣರು ಅಂತ ಹೇಳ್ತೇವೆ. ಅಲ್ಲ, ಅವರು ಶರಣರಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಒಬ್ಬ ಮಾಂಡಲಿಕ ತನ್ನ ಒಂದು ಶಾಸನದಲ್ಲಿ ತನ್ನನ್ನು ತಾನು ಹೊಗಳಿಕೊಂಡಿದ್ದಾನೆ. ಬಿಜ್ಜಳ ಶಿರಚ್ಛೇದಕ ಅಂತ ದೊರೆ, ಬಿಜ್ಜಳನನ್ನು ಕೊಂದ ನಾನು ಅಂತ ಅಂದ್ಬಿಟ್ಟು ನಾನು ಅವನನ್ನು ಹತ್ಯೆಗೆ ಕಾರಣನಾದವನು ಅಂತ ಹೇಳಿ ಮುಂದೆ ಬೆಂತಟ್ಟುಕೊಂಡಿರುವಂಥ ವಿಚಾರಗಳು ಬರ್ತವೆ. ಆದರೆ ಜನಸಾಮಾನ್ಯರನ್ನು ದಾರಿ ತಪ್ಪಿಸ್ಲಿಕ್ಕಾಗಿ, ಕಲ್ಯಾಣದ ಕ್ರಾಂತಿಯನ್ನು ವ್ಯತ್ಯಾಸ ಮಾಡಲಿಕ್ಕಾಗಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ಇವರೆಲ್ಲ ಸೇರಿಕೊಂಡು ಮಾಡಿದಂಥ ಎಳೆದ ಹುನ್ನಾರದ ಪ್ರಸಂಗ ಇದೆಯಲ್ಲ, ಅದ್ರ ಬಗ್ಗೆನೇ ನಾವು ಇನ್ನೂ ಸ್ವಲ್ಪ ಹೆಚ್ಚು ಚಿಂತನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ವಾಸ್ತವವಾಗಿ ಆ ನೆಲೆಯಲ್ಲಿ ವ್ಯತ್ಯಾಸವಾಗಿ ಹೋದಾಗ ಕಲ್ಯಾಣವನ್ನು ತೊರೆದು ಚನ್ನಬಸವಣ್ಣವರು ಇವರೆಲ್ಲ ಉಳಿವಿ ಕಡೆ ಹೋದರು. ಅದಕ್ಕೆ ಮೊದಲೇ ಅನುಭಾವಿಗಳೆಲ್ಲ ಶ್ರೀಶೈಲದ ಕಡೆ ಹೋಗಿದ್ರು.
ಸಿದ್ದರಾಮ ಶಿವಯೋಗಿಗಳು ಸೊನ್ನಲಾಪುರಕ್ಕೆ ಹೋಗಿದ್ರು. ಕಾಯಕದ ಶರಣರ ಗತಿ ಏನು? ಇಡೀ ಕಲ್ಯಾಣದ ತುಂಬ ಲಕ್ಷದ ಮೇಲೆ 96,000 ಅಂತ ಅನ್ನುವಂಥ ಸಂಖ್ಯೆ ನಾವು ಹೇಳ್ತೇವೆ. ಅಸಂಖ್ಯ ಶರಣರು, ಕಾಯಕ ಜೀವಿಗಳು. ಈ ಕಾಯಕದ ನೆಲೆಯಲ್ಲಿ ಸಂಪೂರ್ಣವಾಗಿ ಸಂತೃಪ್ತರಾಗಿ ಬದುಕದವರು ಏನು ಮಾಡಬೇಕಾಗಿತ್ತು? ಅವರು ಇರಲಾಗದಿನ್ನಿಲ್ಲಿ ಅಂತ ಹೇಳಿ ಇಲ್ಲಿಂದ ಸಂಪೂರ್ಣವಾಗಿ ಕಾಯಕದ ಶರಣರೆಲ್ಲರೂ ದೇಶತ್ಯಾಗ ಮಾಡಿದ್ರು, ಕಲ್ಯಾಣದಿಂದ ಹೊರಗೊರಟರು. ಹೊರಡಬೇಕಾದ್ರೆ ಗತಪ್ರಾಣರಾಗಿ ಬೆಟ್ಟದ ಬಳಿ ಬಿಸಾಕಿದ್ದಂಥ ಹರಳೆಯನವರು ಕಣ್ಣು ಕಿತ್ತು ದಾರಾಮಾರು ಮಣ್ಣಿನ ಮೇಲೆ ಎಳ್ಕೊಂಡು ಹೋಗಿ ಬಿಸಾಕಿದ್ರು. ಆ ಗತಪ್ರಾಣರಾಗಿದ್ದಂಥ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಂಥ ಹರಳೆಯನವರನ್ನು ಜೊತೆಗೆ ಎತ್ಕೊಂಡು ಜೋಳಿಗೆಯಲ್ಲಿ ಸಂಪೂರ್ಣವಾಗಿ ದಕ್ಷಿಣದ ಕಡೆಗೆ ಬಂದರು. ಆ ಶರಣರು ಕಾವೇರಿ ತೀರದ ಬಳಿ ಇದ್ದು ತಮ್ಮ ಜೀವನವನ್ನು ಸಾಗಿಸುವಂಥ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಹರಳೆಯ ಶರಣರು ಅಲ್ಲಿ ಲಿಂಗೈಕ್ಯರಾದರು. ಅದನ್ನು ಹರಳೆಯನವರ ಗ್ರಾಮ ಅಂತ ಅಂದ್ಬಿಟ್ಟು ದಾಖಲೆಗಳಲ್ಲಿದೆ. ಅದೇ ಹರಳೆಯನವರ ಗ್ರಾಮ ಇವತ್ತೂ ಸಹ ಕೊಳ್ಳೇಗಾಲ ತಾಲ್ಲೂಕಿನ ಹರಳೆ ಗ್ರಾಮ ಅಂತ ಅನ್ನೋ ಹೆಸರಿದೆ. ಅಲ್ಲಿ ಶಿವಶರಣ ಹರಳೆಯನವರ ಸಮಾಧಿ ಅಂತ ಅನ್ನುವಂಥ ಒಂದು ನೆಲೆಯನ್ನು ನಾವು ನೋಡ್ತೇವೆ. ಇದು ಈ ಭಾಗದಲ್ಲಿ ಅನೇಕ ಕಡೆ ಹರಳೆಯನವರ ಅವರ ಪಾದರಕ್ಷೆಗಳು, ಅವರ ಇದೆ ಅಂತ ಅಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲೂ ಸಹ ಬೇಕಾದಷ್ಟು ಅವರ ಹೆಸರಿನಲ್ಲಿ ಅದನ್ನು ಗಮನಿಸೋದನ್ನು ಸಹ ನಾವು ನೋಡಿದ್ದೇವೆ. ಅದಿರಲಿ, ಕಾಯಕದ ಶರಣರು ಹೀಗೆ ಹರಡಿ ಹೋದಾಗ ಈ ಕಾಯಕದ ಶರಣರ ಜೀವನ ಮತ್ತು ಅವರ ಸಾಧನೆಯನ್ನು, ಅವರ ನಿಶ್ಚಿಂತವಾಗಿ ಬದುಕಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಸಿದ್ದರಾಮ ಶಿವಯೋಗಿಗಳು ತೆಗೆದುಕೊಂಡ್ರು. ಅಲ್ಲಿಂದ ಒಬ್ಬಂಟಿಯಾಗಿ ಶರಣರು ಯಾವ್ಯಾವ ಕಡೆ ಚೆದರಿ ಹೋಗಿದ್ದಾರೆ ಅಂತ ಅನ್ನುವಂಥ ಪ್ರತಿಯೊಂದು ನೆಲೆಯನ್ನು ಗಮನಿಸ್ತಾ ಅವರು ಎಲ್ಲ ಕಡೆಯಲ್ಲಿ ಬಂದು ತಮ್ಮ ಆಧ್ಯಾತ್ಮಿಕ ಶಕ್ತಿ ಮತ್ತು ಪ್ರಭಾವದಿಂದ ಅಲ್ಲಿದ್ದಂಥ ಸಣ್ಣ ಪುಟ್ಟ ರಾಜರುಗಳನ್ನೆಲ್ಲ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಇಲ್ಲಿ ಕಾಯಕದ ಶರಣರು ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ತಮ್ಮ ಕಾಯಕದಲ್ಲಿ ಬದುಕಲಿಕ್ಕೆ ಬೇಕಾದಂಥ ಅವಕಾಶಗಳನ್ನು ಮಾಡಿಕೊಡುವ ಕೆಲಸ ಮಾಡಿದ್ರು. ಎಲ್ಲೆಲ್ಲಿ ಸಿದ್ದರಾಮ ಶಿವಯೋಗಿಗಳು ಈ ಕೆಲಸವನ್ನು ಮಾಡಿ ನೆಲೆ ನಿಂತು ಆ ಕೆಲಸ ಮಾಡಿದ್ರು ಕೆಲವು ಕಾಲ, ಅಲ್ಲಿ ಸಿದ್ದರಾಮೇಶ್ವರರ ತೋರುಗದ್ದಿಗೆಗಳಿವೆ, ಸಿದ್ದರಾಮೇಶ್ವರರ ಪೀಠಗಳಿವೆ, ಸಿದ್ದರಾಮೇಶ್ವರರ ಹೆಸರಿನ ಮಠಗಳೂ ಇವೆ. ಇದಿಷ್ಟೇ ಅಲ್ಲ, ಸಿದ್ದರಾಮ ಶಿವಯೋಗಿಗಳು ಈ ದಕ್ಷಿಣ ಕರ್ನಾಟಕದ ಪ್ರಬಲವಾಗಿದ್ದಂಥ ಒಂದು ರಾಜಶಕ್ತಿ ನೊಳಂಬ ರಾಜವಂಶದವರು, ಈ ಪಲ್ಲವರು, ರಾಷ್ಟ್ರಕೂಟರು, ಚಾಳುಕ್ಯರು ಅಂತ ಹೇಳಿದಾಗೆ ಕನ್ನಡದ ರಾಜಮನೆತನಗಳಲ್ಲಿ ನೊಳಂಬ ರಾಜವಂಶ ಬಹಳ ಅದ್ಭುತವಾದಂಥ ಒಂದು ಹೆಸರಿದ್ದದ್ದು. ಆ ನೊಳಂಬ ರಾಜವಂಶದ ರಾಜರು ಸಂಪೂರ್ಣವಾಗಿ ಸಿದ್ದರಾಮ ಶಿವಯೋಗಿಗಳ ಶಿಷ್ಯರಾಗಿ ಈ ಕಾಯಕದ ಶರಣರು ಎಲ್ಲೆಲ್ಲಿ ಚೆದಿರಿ ಹೋಗಿದ್ರು ಅವರಿಗೆ ಜೀವನವನ್ನು ನಿರ್ಭೀತಿಯಿಂದ ಸಾಧನೆ ಮಾಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ಕಲ್ಪನೆ ಮಾಡಲಿಕ್ಕೆ ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದವರು ಸಿದ್ದರಾಮ ಶಿವಯೋಗಿಗಳು. ಇದಿಷ್ಟೇ ಅಲ್ಲ, ಸಿದ್ದರಾಮ ಶಿವಯೋಗಿಗಳಿಗೆ ಕಲ್ಯಾಣ, ಉಳಿವಿ, ಶ್ರೀಶೈಲ ಈ ಎಲ್ಲವೂ ಸಹ ಅವರ ವ್ಯಾಪ್ತಿ ಪ್ರದೇಶದ ಒಳಗೆ ಇದ್ದಂಥದ್ದನ್ನು ನಾವು ಗಮನಿಸ್ತೇವೆ. ಈ ನೆಲೆಯಲ್ಲಿ ಪರಿಪೂರ್ಣವಾಗಿರುವಂಥ ಒಂದು ಸಾಧನೆ ಎಲ್ಲ ಕಾಯಕದ ಶರಣರು ತಮ್ಮ ಬದುಕನ್ನು ಮಾಡಿಕೊಂಡು ಶರಣ ಧರ್ಮ ಮತ್ತು ಕಾಯಕ ನಡೆ ನುಡಿ ಸಿದ್ಧಾಂತ, ಕಾಯಕ ದಾಸೋಹದ ವ್ಯವಸ್ಥೆ ಉಳಿಯಲಿಕ್ಕೆ ಬೇಕಾಗತಕ್ಕಂಥ ಆತ್ಮವಿಶ್ವಾಸ ಮತ್ತು ಒತ್ತಾಸೆಯನ್ನು ಕೊಟ್ಟು ಅದನ್ನು ಉಳಿಸುವ ಕೆಲಸವನ್ನು ಸಿದ್ದರಾಮ ಶಿವಯೋಗಿಗಳು ಮಾಡಿದರು. ಇದರ ಬಗ್ಗೆ ಅವರ ಈ ಸ್ಥಳ ಪುರಾಣಗಳೇನಿವೆ, ಅವರು ಎಲ್ಲೆಲ್ಲಿ ಸಂಚಾರ ಮಾಡಿದ್ರು ಇವೆಲ್ಲವೂ ಸಹ ಒಂದೊಂದು ಕಾವ್ಯಗಳಲ್ಲಿ, ಒಂದೊಂದು ವ್ಯವಸ್ಥೆಗಳಲ್ಲಿ, ಅವರ ಹೆಸರಿನಲ್ಲಿ ಜನರ ಒಂದು ಜನಪದ ಸಾಹಿತ್ಯದಲ್ಲಿ ಅಥವಾ ಜನರ ಆಡು ಮಾತುಗಳಲ್ಲಿ ಉಳ್ಕೊಂಡಿರೋದನ್ನು ನಾವು ನೋಡ್ತೇವೆ. ಆದರೆ ಇದರ ಹಿನ್ನೆಲೆಯಲ್ಲಿದ್ದಂಥ ಒಂದು ದೂರದೃಷ್ಟಿಯನ್ನು ನಾವು ಗಮನಿಸಬೇಕು.
ಕಲ್ಯಾಣದ ಅಂಗಳದಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಂಡು ಇಡೀ ಶರಣ ಸಮೂಹದ ಆತ್ಮವಿಶ್ವಾಸ ಮತ್ತು ಅಸ್ಮಿತೆಯನ್ನು ಉಳಿಸಲಿಕ್ಕೆ ನಮ್ಮ ಸಿದ್ದರಾಮ ಶಿವಯೋಗಿಗಳು ಕಾರಣ ಅಂತ ಅನ್ನೋದನ್ನು ನಾವು ಯಾವತ್ತೂ ಮರೀಲಿಕ್ಕಾಗೋಲ್ಲ. ಅವರು ಶ್ರೀಶೈಲದ ಕಡೆಗೂ ಮತ್ತು ಉಳುವಿಯ ಕಡೆಗೂ ಸಂಪೂರ್ಣವಾಗಿರ್ತಕ್ಕಂಥ ಸಂಬಂಧದ ಸೇತುವೆಯಾಗಿದ್ದರು. ಅದನ್ನು ನಾವು ಗಮನಿಸಬೇಕು. ಈ ಕಾಯಕದ ಶರಣರು ದಕ್ಷಿಣದ ಕಡೆಗೆ ಬಂದರು ಅಂದಾಗ ಚನ್ನಬಸವಣ್ಣನವರು ಸಿದ್ದರಾಮ ಶಿವಯೋಗಿಗಳ ಜೊತೆಯಲ್ಲಿ ಸಿದ್ದರಾಮ ಶಿವಯೋಗಿಗಳ ಸಂಪರ್ಕದಲ್ಲಿ ಕೆಲವು ಕೆಲಸಗಳನ್ನು ಮಾಡಿದ್ರು ಅಂತ ಅನ್ನುವಂಥದ್ದಕ್ಕೂ ದಾಖಲೆಗಳಿವೆ. ಚನ್ನಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದಂಥ ರೇಚಣ್ಣನವರು ಅವರು ಮೈಸೂರು ಭಾಗದ ಸಂಚಾರ ಮಾಡಿ ಅಲ್ಲಿ ಈ ಚಾಮರಾಜನಗರದಲ್ಲಿ ಅವರ ಗದ್ದಿಗೆ ಇರೋದನ್ನು ನಾವು ನೋಡ್ತೇವೆ. ಇವನ್ನೆಲ್ಲ ನಾವು ಗಮನಿಸಿದ್ರೆ ಕಲ್ಯಾಣದ ಕ್ರಾಂತಿಯ ನಂತರ ನಡೆದಂತಹ ಈ ಶರಣರು ತಮ್ಮ ಅಸ್ಮಿತೆಗೋಸ್ಕರ ನಡೆದಂಥ ಹೋರಾಟಗಳು, ಅದಕ್ಕೆ ನೀಡಿದಂಥ ಸಹಕಾರ, ಇವೆಲ್ಲವೂ ಸಹ ನಾವು ಬರೋದನ್ನು ನೋಡ್ತೇವೆ. ಸಿದ್ದರಾಮ ಶಿವಯೋಗಿಗಳ ಪ್ರೇರಣೆಯಿಂದಲೇ ಶ್ರೀಶೈಲದಿಂದ ನಿರಂಜನ ಗಣೇಶ್ವರರು ಈ ಭಾಗಕ್ಕೆ ಬಂದು ಕೊಳ್ಳೇಗಾಲದ ಸುತ್ತಮುತ್ತ ಇದ್ದಂಥ ಸೋಲಿಗರು ಕಾಡಿನ ಜನಾಂಗದಲ್ಲಿ ಹೋಗಿ ಸೇರಿಕೊಂಡಿದ್ದಂಥ ನಮ್ಮ ಕಾಯಕದ ಶರಣರ ಒಂದು ಅಸ್ಮಿತೆಗೋಸ್ಕರ, ಅವರ ಸ್ವಾಭಿಮಾನದ ರಕ್ಷಣೆಗೋಸ್ಕರ ವಿಶೇಷವಾದ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಅವರೆಲ್ಲೂ ತಮ್ಮ ಹೆಸರನ್ನು ಹೇಳಿಕೊಳ್ಳಿಲ್ಲ. ಅವರನ್ನು ಆ ಮುಗ್ಧ ಭಕ್ತರೆಲ್ಲರೂ ಮಹಾದೇವ ಮಹಾದೇವ, ಅಲ್ಲಿಂದ ಮುಂದೆ ಶಬ್ದವಿಲ್ಲ ಅಂತ ಅಪ್ಪ ಬಸವಣ್ಣ ಹೇಳಿದ್ದಾರೆ. ಇವರು ಮಹಾದೇವ, ಮಹದೇಶ್ವರ, ಮಹಾಪ್ರಭು, ಮಹಂತ ಮಲ್ಲಯ್ಯ ಇತ್ಯಾದಿ ಮಾತುಗಳಿಂದ ಕರೆದರು. ಆ ಶರಣ ಕ್ಷೇತ್ರ ಇವತ್ತು ಮಲೆ ಮಹದೇಶ್ವರ ಸ್ವಾಮಿಯ ಬೆಟ್ಟವಾಗಿದೆ, ಅಲ್ಲಿ ದೇವಸ್ಥಾನ ಇದೆ, ಇತ್ಯಾದಿ ಇತ್ಯಾದಿಗಳು. ನಾವು ಅದನ್ನು ಮುಂದೆ ಯಾವ ರೀತಿ ಬೆಳೆಸ್ಕೊಂಡ್ವಿ ಆ ವಿಚಾರ ಬೇರೆ. ಆದರೆ ಅದಾದ ಮೇಲೆ ಗೋಸಲ ಸಿದ್ದೇಶ್ವರರು, ಗೋಸಲ ಚನ್ನಬಸವೇಶ್ವರರು ಇವರು ಸಹ ಈ ತಮಿಳುನಾಡು, ಆಂಧ್ರ ಈ ಭಾಗದಲ್ಲಿ ಸಂಪೂರ್ಣವಾಗಿ ಸಂಚಾರ ಮಾಡಿ ಆ ಶರಣ ಪ್ರಜ್ಞೆ, ಕಾಯಕ ದಾಸೋಹ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕೆಲಸವನ್ನು ಸಿದ್ದರಾಮ ಶಿವಯೋಗಿಗಳ ಮುಂದಿನ ಹೆಜ್ಜೆಯನ್ನು ಅದನ್ನು ಮಾಡ್ಕೊಂಡು ಬರೋದಕ್ಕೆ ಇವರೆಲ್ಲ ಪ್ರಯತ್ನ ಪಟ್ಟರು ಅಂತ ಅನ್ನೋದು ಐತಿಹಾಸಿಕವಾಗಿರ್ತಕ್ಕಂಥ ಸಂಗತಿಗಳು. ಹೀಗೆ ಸಿದ್ದರಾಮ ಶಿವಯೋಗಿಗಳು ಕೇವಲ ಸೊನ್ನಲಿಗೆಯವರಾಗಿ ಉಳಿಲಿಲ್ಲ. ಅವರು ಇಡೀ ದಕ್ಷಿಣ ಭಾರತದ ಒಂದು ಭರವಸೆಯ ಜ್ಯೋತಿಯಾಗಿ ಆ ಬೆಳಕಿನಲ್ಲಿ ಎಲ್ಲ ಕಾಯಕ ಜೀವಿಗಳನ್ನು ಉಳಿಸುವ ಕೆಲಸ ಮಾಡಿದ್ರು. ಈ ಎಲ್ಲ ಕಾರಣದಿಂದಲೇ ಅವರನ್ನು ಎಲ್ಲ ಕವಿಪುಂಗವರು ಮತ್ತು ಅನುಭಾವಿಗಳು ಶೂನ್ಯ ಪೀಠದ 3ನೆಯ ಮಹಾಧ್ಯಕ್ಷ ಅಂತ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಶುರು ಮಾಡಿದ್ರು. ಶೂನ್ಯ ಪೀಠದ 3ನೇ ಅಧ್ಯಕ್ಷರು ಚನ್ನಬಸವಣ್ಣನವರು 2ನೇಯವರು, ಪ್ರಭುದೇವರು 1ನೇಯವರು ಅನ್ನುವಂಥ ಲೆಕ್ಕದಲ್ಲಿ ಸಿದ್ದರಾಮ ಶಿವಯೋಗಿಗಳ ಈ ಸಾಧನೆ ಸಂವೇದನೆ ವಾಸ್ತವವಾಗಿ ಹೇಳೋದಾದರೆ ಅದನ್ನು ಯಾರೂ ಸಹ ಈ ಕವಿಗಳಾಗಲಿ ವ್ಯವಸ್ಥೆ ಆಗಲಿ ಇದನ್ನು ಚಾರಿತ್ರಿಕವಾಗಿ ಹಿಡಿದಿಡುವಂಥ ಪ್ರಯತ್ನ ಶತಶತಮಾನಗಳಿಂದಲೂ ಆಗಲಿಲ್ಲ. ಅದು ಆ ಎಳೆಗಳನ್ನು ಇಟ್ಟುಕೊಂಡು ನಾವು ಜೋಡಿಸಿದ್ರೆ ಒಂದು ಅದ್ಭುತವಾಗಿರುವಂಥ ಆಶ್ಚರ್ಯಕರವಾದಂಥ ನೆಲೆ ಬರ್ತದೆ. ಇದಿಷ್ಟೇ ಅಲ್ಲ, ಶರಣರು ಎಲ್ಲೆಲ್ಲಿ ಸೇರಿ ಹೋದರು, ಏನೇನಾಯಿತು, ಅವರ ಮೇಲೆ ಬಸವಣ್ಣನವರು ಬೀರಿದಂಥ ಪ್ರಭಾವ ಎಂಥದ್ದು, ಇವನ್ನೆಲ್ಲ ನಾವು ಗಮನಿಸಿದ್ರೆ ಅವರ ಈ ತ್ರಿಪದಿ ಸ್ತೋತ್ರಗಳೇನು ಬರ್ತವಲ್ಲ, ಯೋಗಿನಾಥಾಂಕಿತ ತ್ರಿಪದಿ, ಅದರಲ್ಲಿ ಅದ್ಭುತವಾಗಿರುವಂಥ ನೆಲೆಯಲ್ಲಿ ಅವರ ಅನುಭವವನ್ನು ಅವರದನ್ನು ಕಡೆದಿಟ್ಟಿದ್ದಾರೆ. ಇದನ್ನು ನಾವು ಗಮನಿಸಬೇಕು. ಅದರಲ್ಲಿ ಬಸವಸ್ತೋತ್ರ ತ್ರಿಪದಿ ಅಂತ ಅನ್ನುವಂಥದ್ದು, ಆಮೇಲೆ ಮಿಶ್ರ ಸ್ತೋತ್ರ ತ್ರಿಪದಿ ಎನ್ನುವಂಥದ್ದು, ಆಮೇಲೆ ಅಷ್ಟಾವರಣ ಷಷ್ಠಲಗಳ ಬಗ್ಗೆ ಅವರು ತಮ್ಮ ಸಾಧನೆಯ ನೆಲೆಯನ್ನು ಗುರುತಿಸಿ ದಾಖಲೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಈ ತ್ರಿಪದಿಗಳು ಬಹಳ ಅದ್ಭುತವಾದ ರೀತಿಯಲ್ಲಿ ಬಂದಿರೋದನ್ನು ನಾವು ನೋಡ್ತೇವೆ. ಬಸವಣ್ಣನವರ ಬಗ್ಗೆ ಅವರು ಹೇಳುವಂಥದ್ದು ಎಷ್ಟು ವಿಶೇಷ ಇದೆ ಅಂತ ಅನ್ನೋದನ್ನು ಸುಮ್ಮನೆ ಉದಾಹರಣೆಗೆ ನಾನು ಇಲ್ಲಿ ಹೇಳ್ತೇನೆ. ಬಸವಣ್ಣನವರ ಬಗ್ಗೆ ಅವರ ಅಭಿಮಾನ ಮತ್ತು ಅವರ ಹೃದಯ ತುಂಬಿದ ಭಾವನೆಗಳನ್ನು ನೋಡಿ, ಆದಿಯಾಧಾರವೇ ಆದ ಪಂಚಮ ಸೀಮೆ ಗ್ರಾಮವೆಂಬುದು ನೋಡಿ ಅತ್ತ ನೋಡಿ, ಸೀಮೆ ಸಾಯುಜ್ಯದಲ್ಲಿ ಸಂಗಮವು ಆದೊಡೆ ಆ ಬಸವ ಪುತ್ರನೈ ಯೋಗಿನಾಥ. ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ನಾನು ಯೋಗಿನಾಥ. ಎಂಥ ಅದ್ಭುತವಾಗಿರುವಂಥ ರೀತಿಯಲ್ಲಿ ಬಸವನೇ ಆದಿಗುರು, ಬಸವನೇ ಆದಿಲಿಂಗ,
ಬಸವನು ಅನಾದಿ ಚರ ಪರತತ್ವವು, ಬಸವನು ಆದಿ ಗುರು ಚರ ತ್ರಿವಿಧ ರೂಪಾದ ಆ ಬಸವಂಗೆ ಶರಣಾದೆ ಯೋಗಿನಾಥ. ಹೀಗೆ ಆ ಬಸವ ಪ್ರಜ್ಞೆ ಅವ್ರಿಗೆ ಎಷ್ಟಿತ್ತು ಅದನ್ನು ಹೇಳಬೇಕು. ಆದಿಗುರು ಬಸವಣ್ಣ, ಅನಾದಿಗುರು ಬಸವಣ್ಣ, ಭೇದಕ್ಕಭೇದ್ಯನು ತಾ ಬಸವಣ್ಣನು, ನಾದಬಿಂದು ಕಳಾತೀತ ಬಸವಣ್ಣ ಎನ್ನಾರಾಧ್ಯ ಗುರು ಬಸವನೈ ಯೋಗಿನಾಥ. ಬಸವಣ್ಣನವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಹ ಅವರ ನಾಲಿಗೆಗೆ ಸಂತೃಪ್ತಿ ಅನ್ನುವಂಥದ್ದೇ ಇಲ್ಲ. ಬಸವಣ್ಣ, ಬಸವಯ್ಯ, ಬಸವಪ್ಪ, ಬಸವರಸ, ಬಸವಲಿಂಗವೇ ಎನ್ನ ಬಸವ ತಂದೆ. ಎಷ್ಟು ಲೆಕ್ಕದಲ್ಲಿ ಹೇಳ್ತಾರೆ ನೋಡಿ. ಬಸವಚರ ಪರತತ್ವ, ಬಸವಚರ ಪರತತ್ವಕ್ಕೆ ಆದಿಮೂಲಿಗ ಲಿಂಗ, ಬಸವ ನಿನಗೆ ಶರಣೆಂಬೆ ಯೋಗಿನಾಥ. ಅಷ್ಟೇ ಅಲ್ಲ, ಕಾಯಯ್ಯ ಬಸವಯ್ಯ, ಈ ಅಯ್ಯ ಬಸವಯ್ಯ ಇತ್ಯಾದಿ ಲೆಕ್ಕಾಚಾರಗಳಲ್ಲಿ ಅವರು ಹೇಳುವಂಥ ಒಂದು ವ್ಯವಸ್ಥೆ, ಅವರ ಮನಸ್ಸಿನ ಭಾವನೆ ಇದೆಯಲ್ಲ, ಇದು ಬಹಳ ಅದ್ಭುತ. ಅವರ ಆಧ್ಯಾತ್ಮ ಸಾಧನೆಯ ನೆಲೆಯನ್ನು ನಾವು ಗಮನಿಸ್ತಾ ಹೋದರೆ ಅದು ಒಂದು ವಿಶಿಷ್ಟವಾದಂಥ ರೂಪವನ್ನೇ ತಳೆಯೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವರ ವಚನಗಳನ್ನು ನಾವು ಕುರಿತು ಯೋಚನೆ ಮಾಡಿದ್ರೆ ಅದ್ಭುತವಾಗಿರ್ತಕ್ಕಂಥ ಅನುಭವದ ನೆಲೆಯನ್ನು ಸ್ಪಷ್ಟವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡುವಂಥ ರೀತಿಯಲ್ಲಿ ಆ ವಚನಗಳು ನಮಗೆ ಸಿಕ್ಕಿವೆ. ಆ ವಚನಗಳನ್ನು ಇಟ್ಟುಕೊಂಡು ಸಿದ್ದರಾಮೇಶ್ವರರ ಸಾಧನೆ ಸಂವೇದನೆಯ ನೆಲೆಯನ್ನು ಯಾವುದೋ ಒಂದೆರಡು ವಚನಗಳಲ್ಲಿ ಹೇಳಲಿಕ್ಕೆ ಹೋದರೆ ಅದು ತಕ್ಷಣ ನಮಗೇನು ಅನಿಸೋದಿಲ್ಲ. ಆದರೆ ಅದನ್ನೇ ಹಿಡ್ಕೊಂಡು ನಾವು ಆಧ್ಯಾತ್ಮ ಸಾಧನೆಯಲ್ಲಿ ನಾವು ಸಿದ್ದರಾಮೇಶ್ವರರ ವಚನ ಅನ್ನುವಂಥ ಅವರ ಬೆರಳನ್ನು ಹಿಡಿದು ನಾವು ಸಹ ತಪ್ಪು ಹೆಜ್ಜೆಯನ್ನು ಇಡ್ತಾ ಅದರ ಹಿಂದೆ ಹೋದರೆ ನಾವು ಸಹ ಆ ಸಿದ್ದರಾಮ ಶಿವಯೋಗಿಗಳ ಒಂದು ಅದ್ಭುತವಾದಂಥ ಸಾಧನೆಯ ನೆಲೆಯನ್ನು, ಅದರ ಬೆಲೆಯನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅವಕಾಶವಾಗ್ತದೆ. ಇದನ್ನು ನಾವು ವಿಶಿಷ್ಟವಾದ ರೀತಿಯಲ್ಲೇ ಅರ್ಥ ಮಾಡ್ಕೊಳ್ಬೇಕು. ನಾವೊಂದು ಮಾತು ಹೇಳ್ತೇವೆ, ಬಸವಣ್ಣನವರು ಕಲ್ಯಾಣದಿಂದ ಕೂಡಲ ಸಂಗಮಕ್ಕೆ ಬಂದರು. ಕೂಡಲ ಸಂಗಮದಲ್ಲಿ ಅವರು ಸಂಗಮನಾಥನೊಡನೆ ಬೆರೆತರು. ಇಲ್ಲಿ ಒಂದು ಪ್ರಸಂಗ ನಾವು ಗಮನಿಸಬೇಕು. ಇದು ಸೂಕ್ಷ್ಮವಾಗಿ ನನ್ನ ಮನಸ್ಸಿಗೆ ಬಂದಂಥ ಚಿಂತನೆ. ತಾವೆಲ್ಲ ಹಿರಿಯರಿದ್ದೀರಿ, ಅನುಭವಿಗಳಿದ್ದೀರಿ, ಯೋಚನೆ ಮಾಡಿ. ನಮ್ಮ ಸಾಧನೆಯಲ್ಲಿ, ನಮ್ಮ ಗ್ರಂಥಗಳಲ್ಲಿ, ನಮ್ಮ ಶಾಸನಗಳಲ್ಲಿ ಕೃಷ್ಣ ಮಲಾಪಹಾರಿಯ ಸಂಗಮ ಅದು ಕಪ್ಪಡಿ ಸಂಗಮನಾಥ ಕ್ಷೇತ್ರ. ಕಪ್ಪಡಿ ಸಂಗಮನಾಥ ಕ್ಷೇತ್ರ, ಕಪ್ಪಡಿ ಸಂಗಮನಾಥ ಕ್ಷೇತ್ರದಲ್ಲಿ ಬಸವಣ್ಣನವರು ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿದರು. ಅಲ್ಲಿ ಕೂಡಲ ಸಂಗಮ ಅಂತ ಹೆಸರೇ ಇಲ್ಲ, ಕಪ್ಪಡಿ ಸಂಗಮ. ಬಸವಣ್ಣನವರು ತಮ್ಮ ವಚನಾಂಕಿತವನ್ನು ಇಟ್ಟುಕೊಂಡಿದ್ದು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂತ ಅನ್ನುವಂಥದ್ದನ್ನು ನಂತರ ಏನು ಮಾಡಿದ್ರು ಪಟ್ಟಭದ್ರ ಹಿತಾಸಕ್ತಿಗಳು, ಕಪ್ಪಡಿ ಸಂಗಮ ಅನ್ನುವುದನ್ನು ಬದಲಾಯಿಸಿ ಕೂಡಲ ಸಂಗಮ ಅಂತ ಹೆಸರಿಟ್ಟರು. ಕೂಡಲ ಸಂಗಮ ಅಂತ ಹೆಸರಿಟ್ಟರ ಹುನ್ನಾರ ಏನು ಅಂದರೆ, ಅಲ್ಲಿರ್ತಕ್ಕಂಥ ಸಂಗಮೇಶ್ವರ ದೇವಾಲಯ ಇದೆಯಲ್ಲ, ಅದು ಕೂಡಲ ಸಂಗಮ ದೇವರು. ಬಸವಣ್ಣನವರು ಆ ಒಂದು ಕೃಷ್ಣ ಮಲಾಪಹಾರಿಯ ಸಂಗಮದಲ್ಲಿರ್ತಕ್ಕಂಥ ಸಂಗಮೇಶ್ವರದ ಭಕ್ತರಾಗಿ ಆ ಸ್ಥಾವರವಾಗಿರ್ತಕ್ಕಂಥ ಹೆಸರನ್ನು ತಮ್ಮ ಅಂಕಿತವನ್ನಾಗಿ ಜೋಡಿಸಿಕೊಂಡರು ಅಂತ ಹೇಳಿ ಕಥೆ ಕಟ್ಟಲಿಕ್ಕೆ ಅನುಕೂಲಕ್ಕೋಸ್ಕರ ಕಪ್ಪಡಿ ಸಂಗಮ ಅನ್ನುವ ಕ್ಷೇತ್ರವನ್ನು ಕೂಡಲ ಸಂಗಮ ಅಂತ ಬದಲಾವಣೆ ಮಾಡಿದ್ರು. ವಾಸ್ತವವಾಗಿ ಬಸವಣ್ಣನವರ ಅಂತಃಸತ್ವದ ನೆಲೆ ಕೂಡಲ ಸಂಗಮ ಅಂತ ಯಾಕೆ ಹೇಳಿದ್ರು ನೋಡಿ. ಅಂಗಲಿಂಗ, ನಮ್ಮ ಕಾಯಕ ದಾಸೋಹ ಇವೆರಡು ಕೂಡಬೇಕು ಅಂತ ಅನ್ನುವಂಥ ಸಂಕಲ್ಪದಿಂದ ಅದನ್ನು ನಾವು ಸಂಪೂರ್ಣವಾಗಿ ಸಂಗಮಿಸಿದರೆ, ಎರಡಳಿದು ಕೂಡುವಂಥ ನೆಲೆಯಲ್ಲಿ ಅದು ಪರಿಪೂರ್ಣತೆಯನ್ನು ಹೊಂದಿದರೆ ಅದರಿಂದ ಬರ್ತಕ್ಕಂಥ ಮಹಾ ಬೆಳಗಿನೊಳಗಣ ಬೆಳಗು, ಮಹಾ ಬೆಳಗು, ಪರಮಾಶ್ರಯವೇ ತಾನಾದ ಅಪ್ಪ ಬಸವಣ್ಣನವರು ವಚನ ನೋಡಿ. ಮಹಾದೇವ ಮಹಾದೇವ ಅಲ್ಲಿಂದ ಮುಂದೆ ಶಬ್ದವಿಲ್ಲ. ಆ ಮಹಾದೇವ ಅಂತನ್ನುವಂಥ ಮಹಾ ಬೆಳಗನ್ನು, ಆತ್ಮ ಸಾಕ್ಷಾತ್ಕಾರದ ಅದ್ಭುತವಾದಂಥ ನೆಲೆಯನ್ನು ಗುರುತಿಸ್ಲಿಕ್ಕೆ ಕೂಡಲು ಸಂಗಮ ದೇವ. ಈ ಒಂದು ವಿಶೇಷವಾಗಿರುವಂಥ ಅನುಭವದ ನೆಲೆಯಲ್ಲಿ ಅಂಕಿತವನ್ನು ಬಸವಣ್ಣನವರು ಇಟ್ಟರೆ ಅದನ್ನು ಸ್ಪ್ಲಿಟ್ ಮಾಡಿ ಕಪ್ಪಡಿ ಸಂಗಮ ಕ್ಷೇತ್ರವನ್ನು ಕೂಡಲ ಸಂಗಮ ಅಂತ ಬದಲಾಯಿಸಿ ಆ
ಸ್ಥಾವರ ಲಿಂಗವನ್ನೇ ಇವರು ಅಂಕಿತವಾಗಿ ಇಟ್ಕೊಂಡಿದ್ದಾರೆ ಅಂತ ಮಾಡಿಕೊಂಡು ಯದ್ವಾ ತದ್ವಾ ಕನ್ಫ್ಯೂಸ್ ಮಾಡ್ಕೊಂಡು ಕೂತ್ಕೊಳ್ಳುವಂಥ ಒಂದು ಪ್ರಸಂಗಕ್ಕೆ ಸೃಷ್ಟಿ ಮಾಡಿ ಎಲ್ಲ ಅನುಭಾವಿಗಳನ್ನು ದಾರಿ ತಪ್ಪಿಸುವ ಕೆಲಸ ಅಂದಿನಿಂದಲೂ ನಡ್ಕೊಂಡು ಬಂದಿವೆ. ವಾಸ್ತವವಾದ ರೀತಿಯಲ್ಲಿ ನಾವು ಗಮನಿಸಬೇಕಿದೆ. ಈ ಲೆಕ್ಕದಲ್ಲಿಯೇ ಬೇಕಾದಷ್ಟು ಪರಿವರ್ತನೆಗಳು ಅವು ಇವು ಚಿಂತನೆಗಳು ನಡೆದಿವೆ. ಈ ಅರ್ಥದಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಸರಿಯಾದ ರೀತಿಯಿಂದ ನಾವು ನಮ್ಮ ದಾರಿಯಲ್ಲಿ ಬೆಳೀಬೇಕು. ಕೂಡಲ ಸಂಗಮ ಕ್ಷೇತ್ರದಲ್ಲಿ ಬಸವಣ್ಣನವರು ಲಿಂಗೈಕ್ಯರಾದರು. ವಾಸ್ತವವಾಗಿ ಅದರ ಬಗ್ಗೆ ಇನ್ನೊಂದು ಮಾರ್ಗದರ್ಶನ ಸಿದ್ದರಾಮ ಶಿವಯೋಗಿಗಳಿಂದ ಬರ್ತಿದೆ. ಸಿದ್ದರಾಮ ಶಿವಯೋಗಿಗಳು ಒಂದು ಮಾತು ಹೇಳ್ತಾರೆ. ಬಸವಸ್ತೋತ್ರ ತ್ರಿಪದಿಯಲ್ಲಿ ಈ ಮಾತನ್ನ ಹೇಳ್ತಾರೆ. ಸಾಗರ ಬ್ರಹ್ಮದಲ್ಲಿ ಸಾಧಿಸಿ ಬ್ರಹ್ಮವನು ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ ಆಗದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರು ಬಸವನೈ ಯೋಗಿನಾಥ. ಏನಿದರ ಅರ್ಥ? ಸಾಗರ ಬ್ರಹ್ಮವನು ಈ ಜಗತ್ತಿನ ತುಂಬ ಸೀಮಾತೀತವಾಗಿರ್ತಕ್ಕಂಥ ಅನುಭವದ ನೆಲೆಯನ್ನು ಸಾಧಿಸಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ಈ ಜಗತ್ತಿನ ಚೈತನ್ಯದ ನೆಲೆಯಲ್ಲಿ ಮಹಾಲಿಂಗದಲ್ಲಿ ನೀಗಿ ನಿಷ್ಪತ್ತಿಯಾದ ಇವೆಲ್ಲವನ್ನು ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ. ನಿಷ್ಪತ್ತಿ ಅಂದ್ರೇನು? ಅಪ್ಪ ಬಸವಣ್ಣನವ್ರ ಮಾತಿನಲ್ಲೇ ಇದರ ಅರ್ಥ ಏನು ಅಂತ ಕೇಳೋಣ. ಅವ್ರು ಹೇಳ್ತಾರೆ, ಆಚಾರವೆಂಬ ಹೂವ ಇತ್ತು, ವಿಚಾರವೆಂಬ ಕಾಯ ಇತ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡ ಅಂತ ವಚನ ಬರ್ತದೆ. ನಿಷ್ಪತ್ತಿ ಅಂದರೆ ಪರಿಪೂರ್ಣ ಸಾಧನೆಯ ನಂತರ ಇರತಕ್ಕಂಥದ್ದು. ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ. ಮಳೆಯ ಮಠದಲ್ಲಿ ಅವರು ಈ ಶರೀರವನ್ನು ಕಳಚಿಕೊಂಡ್ರು. ಮಳೆಯ ಮಠ ಎಲ್ಲಿದೆ? ಕೂಡಲ ಸಂಗಮ ಕ್ಷೇತ್ರದಲ್ಲಿದೆಯಾ? ಅದು ಇರತಕ್ಕಂಥದ್ದು ಶ್ರೀಶೈಲದಲ್ಲಿ. ಶ್ರೀಶೈಲದಲ್ಲಿ ಮಳೆಯ ಮಠ ಅಂತ ಯಾತಕ್ಕೆ ಬಂತು ಅಂದರೆ, ನಾನು ಮೊದಲೇ ಹೇಳಿದ್ನಲ್ಲ ಮಳೆಯ ಮಲ್ಲೇಶ್ವರರು ಅಂತ. ಆ ಮಳೆಯ ಮಲ್ಲೇಶ್ವರರು ಅವರ ಕ್ರಿಯಾಭೂಮಿಯಾಗಿ ಅವರ ಸಾಧನೆಯ ನೆಲೆಯಾಗಿ ಇದ್ದದ್ದು ಮಳೆಯ ಮಠ. ಎಲ್ಲ ಶರಣರು ಅದರ ಜೊತೆಯಲ್ಲಿ ವಿಶೇಷವಾದ ಸಂಪರ್ಕ ಇಟ್ಕೊಂಡಿದ್ರು. ಹಾಗಾದರೆ ಬಸವಣ್ಣನವರು ಕೂಡಲ ಸಂಗಮದಿಂದ ಅಲ್ಲಿ ಹೇಗೆ ಹೋದರು? ಒಂದು ಅನಿಸಿಕೆ ನಂದು. ಕಲ್ಯಾಣದ ಕ್ರಾಂತಿ ವಿಶೇಷವಾದ ರೀತಿಯಲ್ಲಿ ಗದ್ದಲ ಆಗಿ ಬಿಜ್ಜಳ ಕೊಲೆಯಾಗುವಂಥ ಪ್ರಸಂಗದಲ್ಲಿ ಈ ಎಲ್ಲ ಕುತಂತ್ರಿಗಳು ಒಂದು ಯೋಚನೆ ಮಾಡಿದ್ರು. ನಾವು ಬಸವಣ್ಣನವರನ್ನೇ ಮುಗಿಸ್ಬಿಟ್ರೆ ಅದರ ಪ್ರಭಾವವನ್ನು ಸಹ ನಾವು ಸಂಪೂರ್ಣವಾಗಿ ಬಿಜ್ಜಳನ ಇವ್ರ ಮೇಲೆ ಹಾಕಿ ಇನ್ನೂ ಅವ್ರನ್ನ ಸತ್ಯಾನಾಶಗೊಳಿಸ್ಬೋದು ಅಂತ ಅನ್ನೋಂಥ ರೀತಿಯಲ್ಲಿ ಬಸವಣ್ಣನವರ ಮೇಲೆ ಹಲ್ಲೆ ಮಾಡಲಿಕ್ಕೆ, ದಾಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಒಂದು ಪ್ರಸಂಗ ಇದೆ. ಆ ಲೆಕ್ಕದಲ್ಲಿ ಇದನ್ನು ತಿಳಿದಂಥ ಶರಣಗಣ ಬಸವಣ್ಣನವರು ಇಲ್ಲಿದ್ದರೆ ಅದು ಅನಾಹುತಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಬಸವಣ್ಣನವರನ್ನು ನಿಶ್ಶಬ್ದವಾಗಿ ಅಲ್ಲಿಂದ ಸ್ಥಳಾಂತರಗೊಳಿಸಿ, ಯಾವ ಕಾರಣದಲ್ಲಿ, ಅದೇ ಕೃಷ್ಣಾ ನದಿ ತುಂಬ ಹರಿತಾ ಇತ್ತು, ಕೃಷ್ಣಾ ನದಿಯಲ್ಲಿ ಸ್ವಲ್ಪ ದೂರ ಹೋದರು. ಅಲ್ಲಿಂದ ಮುಂದಕ್ಕೆ ರಸ್ತೆ ಹಿಡ್ಕೊಂಡು ನೇರವಾಗಿ ಶ್ರೀಶೈಲ ಕ್ಷೇತ್ರವನ್ನು ತಲುಪಿ ಅಲ್ಲಿ ಮಳೆಯ ಮಠದಲ್ಲಿ ನೆಲೆ ನಿಂತರು. ಆದರೆ ಬಸವಣ್ಣನವರು ಕೊನೆಯ ಬಾರಿ ಕಾಣಿಸಿಕೊಂಡಿದ್ದು ಕೂಡಲ ಸಂಗಮ ಅಂತ ಅನ್ನುವಂಥ ನೆಲೆಯಲ್ಲಿ, ಕೂಡಲ ಸಂಗಮದಲ್ಲಿ ಅವರು ಲಿಂಗೈಕ್ಯರಾದರು ಅಂತ ಅಂದ್ಬಿಟ್ಟು ಈ ಪ್ರಚಾರವನ್ನು ಹಬ್ಬಿಸಿ ಬಸವಣ್ಣನವರ ಮೇಲೆ ನೇರವಾಗಿರ್ತಕ್ಕಂಥ ದಾಳಿಕೋರರು ಏನು ಪ್ರಯತ್ನ ಮಾಡಿದ್ರು ಅವರನ್ನು ದಿಶಾಬುಲ್ ಮಾಡುವಂಥ ಪ್ರಸಂಗ ಅಲ್ಲಿ ನಡೆದಿದೆ. ಇದು ರಾಜಕೀಯ ವ್ಯವಸ್ಥೆಯಲ್ಲಿ ನಡೆದಂಥ ಒಂದು ಷಡ್ಯಂತ್ರ. ಇದು ಯಾರಿಗೂ ಗೊತ್ತಾಗದೆ ಹೋಯ್ತಲ್ಲ. ಆದರೆ ಮುಂದೆ ನಿಜವಾದ ಶರಣರಿಗಾದರೂ ಇದು ಗೊತ್ತಾಗಲಿ ಅಂತೇಳಿ ಸಿದ್ದರಾಮ ಶಿವಯೋಗಿಗಳು ಇದನ್ನು ಬರೆದ್ರು.
ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ. ನೋಡಿ, ಸಾಗರ ಬ್ರಹ್ಮವನ್ನು ಸಾಧಿಸಿ ಅಂತಂದ್ರೆ ಯಾರ ಕೈನಲ್ಲೂ ಆಗದೆ ಇರತಕ್ಕಂಥ ಸೀಮಾತೀತವಾಗಿರ್ತಕ್ಕಂಥ ಸಾಧನೆಯನ್ನ ಸಾಧಿಸಿ ಆ ಮಾಡುವ ಮಾಟದಲ್ಲಿ ತಾನಿಲ್ಲ ಅಂತನ್ನುವಂಥ ನೆಲೆಯಲ್ಲಿ ಅದನ್ನೆಲ್ಲ ನಿಶ್ಚಿಂತೆಯಿಂದ ಅದನ್ನ ಬಿಟ್ಟು ಬ್ರಹ್ಮದಲ್ಲಿ ನೀಗಿ ಪ್ರಪಂಚದಲ್ಲಿ ಅದನ್ನು ಬಿಟ್ಟು ನಿಷ್ಪತ್ತಿಯಾದ ಮಳೆಯ ಮಠದಿ. ಆಗದ ಅರಸನು ಅಂದರೆ ಈ ಅವಿವೇಕಗಳು, ವ್ಯವಸ್ಥೆಗಳು, ಈ ಮನಸ್ಸಿನಲ್ಲಿ ಬಂದಂಥ ಭಾವೋದ್ವೇಗಗಳು, ವ್ಯತ್ಯಾಸಗಳು ಇವನ್ನೆಲ್ಲ ಕಳೆದು ಆಗದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರುಬಸವನೈ ಯೋಗಿನಾಥ. ಈ ಲೆಕ್ಕದಲ್ಲಿ ಬಸವಣ್ಣನವರು ತಮ್ಮ ಈ ಪ್ರಸಾದ ಕಾಯವನ್ನು ಸಂಪೂರ್ಣವಾಗಿ ಬೆಳಕಿನ ಕಾಯವಾಗಿ ಬದಲಾಯಿಸಿಕೊಂಡದ್ದು ಮಳೆಯ ಮಠದ ಪ್ರದೇಶದಲ್ಲಿ ಅಂತ ಅನ್ನುವಂಥದ್ದು ಸಿದ್ದರಾಮ ಶಿವಯೋಗಿಗಳ ಸಾಕ್ಷಿಯಿಂದ ನಮಗೆ ಸಿಗ್ತದೆ. ಆದರೆ ಅದು ಐತಿಹಾಸಿಕವಾಗಿ ಅವರು ಎಲ್ಲಿ ಹೋದರು ಏನು ಅಂತಲ್ಲ, ಅವರು ಎಲ್ಲ ಕಡೆಯಲ್ಲಿಯೂ ಒಂದು ಬೆಳಕಿಗೆ ಎಲ್ಲೇ ಇಲ್ಲ, ವ್ಯವಸ್ಥೆ ಇಲ್ಲ, ಎಲ್ಲ ಕಡೆನೂ ಇದೆ. ಆದರೆ ಈ ಸಾಧನೆಯ ನೆಲೆಯನ್ನು ಅಲ್ಲಿಗೆ ತಲುಪಿಸಬೇಕಾದ್ರೆ ಇಷ್ಟೆಲ್ಲ ದಾಖಲೆಗಳನ್ನು ಇಟ್ಟು ಈ ಶರಣ ಸಂಸ್ಕೃತಿ ಎಷ್ಟೇ ಹದ ತಪ್ಪಿದರೂ ಸಹ ಅದು ಸರಿಯಾದ ಮಾರ್ಗದಲ್ಲಿ ಉಳಿಯುವಂತೆ ಮಾಡಿದಂತಹ ಏಕೈಕ ಸಾಧಕ ಅದು ಸಿದ್ದರಾಮ ಶಿವಯೋಗಿಗಳು. ಆ ಸಿದ್ದರಾಮ ಶಿವಯೋಗಿಗಳನ್ನು ನಾವು ಯಾವ ಲೆಕ್ಕದಲ್ಲಿ ನೆನೆಸಬೇಕು? ನಮಗೆ ಮಾರ್ಗದರ್ಶಕರಾಗಿ, ನಮಗೆ ಅನುಭವದ ನೆಲೆಯಲ್ಲಿ ನಮಗೆ ಆಸರೆಯಾಗಿ, ಮತ್ತು ಶರಣತತ್ವ ಸಂಪೂರ್ಣವಾಗಿ ಅದು ಛಿದ್ರ ವಿಚ್ಛಿದ್ರವಾಗುವಂಥ ರೀತಿಯಲ್ಲಿ ಅದನ್ನು ಜೋಪಾನಗೊಳಿಸಿ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲದರ ಮಧ್ಯದಲ್ಲಿ ಸಾವು ಸೊನ್ನಲಾಪುರದಲ್ಲಿ ಸೊನ್ನಲಿಗೆಯಲ್ಲಿ ಲಿಂಗದೊಳಗಾದರು. ಇವತ್ತು ಸಹ ಸೊನ್ನಲಾಪುರ ಆ ಕ್ಷೇತ್ರ ಅವರ ಹೆಸರಿನಿಂದ ಪವಿತ್ರವಾಗಿದೆ. ಇವತ್ತು ನಾವೆಲ್ಲರೂ ಸಹ ಅಲ್ಲಿ ಹೋದಾಗ ಆ ಸಿದ್ದರಾಮ ಶಿವಯೋಗಿಗಳ ನಿಶ್ಶಬ್ದದ ಧ್ವನಿಯನ್ನು ಕೇಳುವಂಥ ಒಂದು ಅವಕಾಶ ನಮಗೆ ಸಿಗ್ತದೆ. ಅವರ ಗದ್ದಿಗೆಯ ಪಕ್ಕದಲ್ಲೇ ಇರತಕ್ಕಂಥ ಮಹಾ ಒಂದು ಸರೋವರ, ಅದು ಅವರು ಕಟ್ಟಿಸಿದ ಕೆರೆ ಅಂತ ಅನ್ನುವಂಥ ನೆಲೆಯಲ್ಲಿ ಇವೆಲ್ಲ ಐತಿಹಾಸಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಅವರು ಯಾವತ್ತೂ ನಮ್ಮ ಮನಸ್ಸಿನಲ್ಲಿರೋದನ್ನು ನಾವು ನೋಡ್ಕೊಂಡು ಹೋಗ್ತೇವೆ. ಇಂಥ ಸಿದ್ದರಾಮ ಶಿವಯೋಗಿಗಳನ್ನು ನಾವು ಚಾರಿತ್ರಿಕವಾಗಿ, ಪೌರಾಣಿಕವಾಗಿ ಮತ್ತು ಆನುಭಾವಿಕವಾಗಿ ಅವರ ವಚನಗಳ ನೆಲೆಯನ್ನು ಹಿಡಿದು ಆ ಹೆಜ್ಜೆಯನ್ನು ನಾವು ಇಟ್ಟುಕೊಂಡು ಹೋದರೆ ನಿಜಕ್ಕೂ ಸಹ ನಾವು ಆ ಮಾರ್ಗದಲ್ಲಿ ಪರಿಪೂರ್ಣತೆಯನ್ನು ಹೊಂದಲಿಕ್ಕೆ ಖಂಡಿತ ಅವಕಾಶ ಇದೆ. ಬಸವಣ್ಣನವರ ಇಡೀ ಶರಣ ಸಿದ್ಧಾಂತದ ಕಾಯಕ ದಾಸೋಹ ಪ್ರಜ್ಞೆಯ ಒಬ್ಬ ಹರಿಕಾರರಾಗಿ, ರಕ್ಷಕರಾಗಿ ಅವರು ತಮ್ಮ ಬದುಕನ್ನು ಸಂಪೂರ್ಣವಾಗಿ ಬೆಳಕಾಗಿಸಿಕೊಂಡರು. ನಮ್ಮ ಲೆಕ್ಕದಲ್ಲಿ ಹೇಳೋದಾದರೆ ಸಿದ್ದರಾಮ ಶಿವಯೋಗಿಗಳು, ಚನ್ನಬಸವಣ್ಣ, ಪ್ರಭುದೇವರು, ಈ ಹೆಸರುಗಳು ಒಬ್ಬರು ಯಾರು ದೊಡ್ಡವರು ಯಾರು ಸಣ್ಣವರು ಅಂತಲ್ಲ, ಅವರ ಸಾಧನೆಯ ನೆಲೆಯನ್ನು, ಸಂವೇದನೆಯನ್ನು ಗಮನಿಸಿದ್ರೆ ಅವರೆಲ್ಲರೂ ಸಹ ಈ ವಿಶಿಷ್ಟವಾದ ರೀತಿಯಲ್ಲಿ ನಮಗೆ ಮಾರ್ಗದರ್ಶಕರಾಗಿ ನಿಲ್ತಾರೆ. ಅವರ ಜಯಂತಿಯನ್ನು ನಾವು ಮಾಡ್ತೇವೆ, ಅವರನ್ನು ನಾವು ವಿಶೇಷವಾದ ರೀತಿಯಲ್ಲಿ ಗೌರವಿಸ್ತೇವೆ. ಆದರೆ ಅವರು ಸೂಚಿಸಿದ ಮಾರ್ಗ ಇದೆಯಲ್ಲ, ಅವರು ಶರಣರನ್ನು ಯಾವ ನೆಲೆಯಲ್ಲಿ ನೋಡಿದ್ರು, ಬಸವಣ್ಣನವರನ್ನು ಯಾವ ನೆಲೆಯಲ್ಲಿ ನೋಡಿದ್ರು, ಅಷ್ಟಾವರಣ, ಷಷ್ಠಲ ಇವುಗಳ ಬಗ್ಗೆ ಅವರ ಕಲ್ಪನೆ ಏನಿತ್ತು, ಮತ್ತು ಅನುಭವ ಮಂಟಪದಲ್ಲಿ ಮಾರ್ಗದರ್ಶಕರಾಗಿ ವಚನಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ನಮಗೆ ದಿಕ್ಕು ತೋರಿಸಿದ್ದಾರೆ, ಈ ಅಂತರಂಗದ ಅವಲೋಕನಕ್ಕೆ ಅವರನ್ನು ಆಧಾರವಾಗಿಟ್ಟುಕೊಂಡ್ರೆ ನಿಜಕ್ಕೂ ಸಹ ನಮ್ಮ ಬದುಕು ಬೆಳಕಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅವರ ಜಯಂತಿಯನ್ನು ನಾವು ಸಂಕ್ರಾಂತಿ ದಿವಸ ಮಾಡ್ತೇವೆ. ಯಾಕೆ ಅಂದರೆ ಅದು ಶರಣರ ಉತ್ಕ್ರಾಂತಿ. ವಿಶೇಷವಾಗಿ ಆ ಸಂಕ್ರಾಂತಿಯನ್ನು ಸಾಂಕೇತಿಕವಾಗಿ ನಾವು ಇಟ್ಕೊಂಡಿರೋದು ಅಂತ ನನಗನ್ಸುತ್ತೆ. ಸಿದ್ದರಾಮ ಶಿವಯೋಗಿಗಳ ಜಯಂತಿ, ಸಂಕ್ರಾಂತಿ ಇದರ ಜೊತೆ ಜೋಡಿಸಿರುವಂಥ ಉದ್ದೇಶನೇ ಅದು. ನಮ್ಮ ಮನಸ್ಸಿಗೆ ಕವಿದ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನೆಡೆಗೆ ಕೈ ಹಿಡಿದು ನಡೆಸುವಂಥ ಒಂದು ಕಾಲವನ್ನು ಸಂಕ್ರಾಂತಿ, ಉತ್ಕ್ರಾಂತಿ ಅಂತ ಹೇಳ್ತೇವೆ. ಹಾಗೆ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಸಾಧನೆ ಮಾಡಿ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿ, ನಮ್ಮ ನಿತ್ಯ ನೆನಪಿನಲ್ಲಿ ನಮಗೆ ಸದಾ ಪ್ರೇರಕ ಶಕ್ತಿಯಾಗಿ ನಿಂತವರು ಸಿದ್ದರಾಮ ಶಿವಯೋಗಿಗಳು. ಅವರ ವಚನಗಳನ್ನು ಕುರಿತು, ಅವರ
ತ್ರಿಪದಿಗಳನ್ನು ಕುರಿತು ಆ ವ್ಯವಸ್ಥೆಯನ್ನು, ಆ ಒಳನೋಟವನ್ನು, ಅವರ ಭಾವನಾತ್ಮಕವಾಗಿರ್ತಕ್ಕಂಥ ಸಂಬಂಧವನ್ನು ಇನ್ನೂ ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಆಲೋಚನೆ, ಅದನ್ನು ಸಂಕಲ್ಪ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಿಗಿದೆ. ಅವರು ಸಿದ್ದರಾಮೇಶ್ವರರ ವಚನಗಳು ಮತ್ತು ತ್ರಿಪದಿಗಳನ್ನು ಇಟ್ಟುಕೊಂಡು ಇನ್ನೂ ಕೆಲವು ಪರಿಚಯಾತ್ಮಕವಾಗಿ ಆಸಕ್ತರಿಗೆ ಅದರ ಬಗ್ಗೆ ವಿಶೇಷವಾದಂಥ ಪ್ರೇರಣೆ ನೀಡುವಂಥ ಕೆಲಸವನ್ನು ಅವರು ಮಾಡಬೇಕು ಅನ್ನುವಂಥ ಆಲೋಚನೆ ಇದೆ. ಮುಂದೆ ಅವುಗಳನ್ನು ಅನುಭಾವಿಗಳ ನೆಲೆಯಲ್ಲಿ ಅದನ್ನು ಸಾಕಾರಗೊಳಿಸಿ ಅದನ್ನು ತಮ್ಮೆಲ್ಲರಿಗೆ ಅದನ್ನು ಪ್ರಸಾದವಾಗಿ ಉಣಬಡಿಸುವಂತಹ ಒಂದು ಕಾಲ ಅದು ಬಹಳ ಹತ್ತಿರದಲ್ಲಿ ಬರಲಿ ಅನ್ನುವಂಥ ಮಾತನ್ನು ಹೇಳಿ, ತಮ್ಮೆಲ್ಲರಿಗೆ ಸಿದ್ದರಾಮ ಶಿವಯೋಗಿಗಳ ಜಯಂತಿಯ ಒಂದು ಶುಭ ಹರಕೆಗಳನ್ನು ಹೇಳ್ತಾ, ಅವರ ಕೃಪೆ ನಮ್ಮೆಲ್ಲರಿಗೆ ಮಾರ್ಗದರ್ಶಕವಾಗಲಿ ಅನ್ನುವಂಥ ಮಾತನ್ನು ಹೇಳ್ತೇನೆ. ಈ ಮಾತಿನಲ್ಲಿ ಇನ್ನೊಂದು, ಶಿವಯೋಗ, ಶಿವಯೋಗಿ, ಈ ಪ್ರಶ್ನೆಗಳು, ಈ ಶಬ್ದಗಳು ಸಾಕಷ್ಟು ನಾವು ಉಪಯೋಗಿಸ್ತೇವೆ. ಶಿವಯೋಗ, ಶಿವಯೋಗಿ ಅಂತಿದ್ದಾಗೇನೆ ನಮಗೆ ಶಿವ ಅಂತಿದ್ದಾಗೆ ನಮ್ಮ ಕಣ್ಣಿಗೆ ಬರೋದು ಆ ಕೈಲಾಸವಾಸಿಯಾಗಿರ್ತಕ್ಕಂಥ, ಕಾಶಿಯಲ್ಲಿರ್ತಕ್ಕಂಥ ಇತ್ಯಾದಿ ಶಿವ ಅನ್ನುವಂಥ ಒಂದು ಪೌರಾಣಿಕ ಕಲ್ಪನೆಯೇ ನಮಗೆ ಬರುತ್ತೆ. ವಾಸ್ತವವಾಗಿ ಶಿವ ಅನ್ನುವಂಥ ಶಬ್ದದಲ್ಲಿ ಸಂಸ್ಕೃತದಲ್ಲಿ ಏನು ಅರ್ಥ ಇದೆ ಅಂದರೆ, ಅಮರಕೋಶದಲ್ಲಿ ಅವನು ಹೇಳ್ತಾನೆ, ಅಮರಕೋಶದ ಕರ್ತೃ ಹೇಳ್ತಾನೆ, ಶಿವ ಅಂದರೆ ಸ್ವಶ್ರೇಯಸ್ಸು, ಅಂದರೆ ಆತ್ಮವಿಕಾಸ. ಆಮೇಲೆ ಭದ್ರ ಅಂತಂದರೆ ನಮ್ಮ ಮನಸ್ಸು ಅತ್ತ ಇತ್ತ ಚದರಿ ಹೋಗದಾಗೆ ನಿಶ್ಚಯವಾಗಿರ್ತಕ್ಕಂಥ ಜ್ಞಾನ. ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಅಂತಾನೆ. ಶಿವ ಅನ್ನುವಂಥ ಶಬ್ದಕ್ಕೆ ಇಷ್ಟು ವಿಶೇಷವಾದ ವ್ಯಾಖ್ಯಾನ ಇದೆ. ಆ ಅರ್ಥದಲ್ಲೇ ಇಟ್ಟುಕೊಂಡು ನಾವು ಶಿವಯೋಗ ಅಂತ ಹೇಳಿದ್ರೆ ನಮ್ಮ ಆತ್ಮ ಸಾಧನೆಯನ್ನು ಮಾಡ್ತಕ್ಕಂಥ, ನಮ್ಮ ಅಂತರಂಗದ ನೆಲೆಯನ್ನು ತಿಳಿಸ್ತಕ್ಕಂಥ ಯೋಗವಾಗ್ತದೆ. ಅದನ್ನು ಸ್ವಲ್ಪ ನಾವು ದಾರಿ ತಪ್ಪಿಸಿಕೊಂಡು ಇದನ್ನು ಶಿವಯೋಗ ಅಂತಿದ್ದಾಗೇ ನಾವು ಪಾರ್ವತೀಪತಿ ಅಥವಾ ಕೈಲಾಸವಾಸಿ ಇತ್ಯಾದಿಗಳನ್ನು ಇಟ್ಟುಕೊಂಡು ನಾವು ಹೋಯ್ತು ಅಂತ ಹೇಳಿದ್ರೆ ಮತ್ತೆ ನಾವು ಅದರಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಊರೆಲ್ಲ ಸುತ್ತುವಂಥ ಸನ್ನಿವೇಶಗಳಾಗ್ತವೆ. ಈ ನೆಲೆಯಲ್ಲಿ ಆ ಚಿಚ್ಚಕ್ತಿಯ ಸ್ವರೂಪವಾಗಿರ್ತಕ್ಕಂಥ ಶಿವ ಅನ್ನುವಂಥ ಅರ್ಥದಲ್ಲಿ ಮಾತ್ರ ಶಿವಯೋಗಿ ಅಂತ ಹೇಳಿದ್ದು. ಯೋಗ ಅನ್ನುವಂಥದ್ದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ತನ್ನ ಅರ್ಥವನ್ನು, ನೆಲೆಯನ್ನು ಕಂಡುಕೊಂಡಿದೆ. ಅದರ ಬಗ್ಗೆಯೂ ಸಹ ನಾವು ಸಾಕಷ್ಟು ಚಿಂತನೆ ಮಾಡಬೇಕು. ಸರಳವಾಗಿ ಹೇಳುವುದಾದರೆ, ಎರಡಳಿದು ಕೂಡುವುದು ಯೋಗ. ಎರಡು ಅಳಿದು ಕೂಡುವುದು ಅಂತ ಹೇಳಿದ್ರೆ ತನ್ನ ಅಂತರಂಗದಲ್ಲಿರ್ತಕ್ಕಂಥ ಎರಡು ವಸ್ತುಗಳಿವೆ, ಒಂದು ಅಂಗ, ಇನ್ನೊಂದು ಲಿಂಗ. ಅಂಗಕ್ಕೆ ತನ್ನದೇ ಆಗಿರ್ತಕ್ಕಂಥ ಇತಿಮಿತಿಗಳಿವೆ, ಲಿಂಗಕ್ಕೆ ತನ್ನದೇ ಆಗಿರ್ತಕ್ಕಂಥ ಸ್ವರೂಪ ಇದೆ. ಅವೆರಡೂ ತಮ್ಮ ಸ್ವರೂಪವನ್ನು ಬಿಟ್ಟು ಒಂದಾಗಿ ಸೇರುವಂಥ ಸಮರಸ ಭಕ್ತಿ ಇದೆಯಲ್ಲ ನೋಡಿ. ವಿಶೇಷವಾಗಿ ಶರಣರು ಹೇಳಿದ್ದು ಸಮರಸ ಭಕ್ತಿ. ಅವರು ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಇತ್ಯಾದಿಗಳನ್ನು ಹೇಳಲಿಲ್ಲ. ಆ ಪರಮಾತ್ಮನ ಹತ್ತಿರ ಇರೋದು, ದೂರ ಇರೋದು, ನೋಡ್ಕೊಂಡಿರೋದು, ಅದರೊಳಗೆ ಕರಗಿ ಹೋಗೋದು ಅಂತ ಹೇಳಲಿಲ್ಲ. ಎರಡಳಿದು ಕೂಡುವುದು. ಲಿಂಗ ಪ್ರಜ್ಞೆ ತನ್ನಲ್ಲಿರ್ತಕ್ಕಂಥ ಮೇಲರಿಮೆಯನ್ನು ಬಿಡಬೇಕು, ಈ ಶರೀರ ಪ್ರಜ್ಞೆ ತನ್ನಲ್ಲಿರ್ತಕ್ಕಂಥ ಕೀಳರಿಮೆಯನ್ನು ಬಿಡಬೇಕು. ಎರಡು ಒಂದಾಗುವಂಥ ನೆಲೆಯನ್ನು ಯೋಗ ಅಂತ ಹೇಳಿದ್ರು. ಎರಡಳಿದು ಕೂಡುವ ಯೋಗ ಇದೆಯಲ್ಲ, ಆ ನೆಲೆಯಲ್ಲಿ ಶಿವಯೋಗವನ್ನು ನಾವು ಗಮನಿಸಬೇಕು. ಆ ಲೆಕ್ಕದಲ್ಲಿ ಪರಿಪೂರ್ಣ ಸಾಧಕರಾಗಿ ನಿಂತವರು ಶಿವಯೋಗಿ ಸಿದ್ದರಾಮರು ಅನ್ನುವುದನ್ನು ನಾವು ಯಾವತ್ತೂ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗಿ ಇಟ್ಕೊಳ್ಬೇಕು ಅನ್ನುವಂಥ ಸೂಚನೆಯೊಂದಿಗೆ ಇವತ್ತಿನ ಈ ನುಡಿಯನ್ನು ಆ ಸಿದ್ದರಾಮ ಶಿವಯೋಗಿಗಳ ಶ್ರೀಚರಣಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಪರಮ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳಿದ ಹಾಗೆ ಸೊನಲಾಪುರದಿಂದ ಹಿಡಿದು ಇಡೀ ದಕ್ಷಿಣ ಭಾರತದ ನೆಲೆಯಲ್ಲಿ ಅವರ ಪಾದಸ್ಪರ್ಶದಿಂದ ಇದೆಲ್ಲ ಪುನೀತವಾಗಿದೆ. ಆ ನೆಲೆಯನ್ನು ನಾವು ಗಮನಿಸಿಕೊಂಡು ಸಿದ್ದರಾಮ ಶಿವಯೋಗಿಗಳ ಮಾರ್ಗದಲ್ಲಿ ಆ ಧೂಳಿನೊಂದಿಗೆ ಹೆಜ್ಜೆ ಇಡುವಂಥ ಪ್ರಯತ್ನ ನಾವು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿ.
ಸಂಗಿಯಾಗಿ ಸಂಬಂಧಿಯಲ್ಲ ಅಂಗ ಸಂಗಿಯಾಗಿ ಸಂಬಂಧಿಯಲ್ಲ ಲಿಂಗದೊಳ ಪ್ರಾಯಣಿಯಾಗಿ ಇತರ ಸುಖಗಳ ತೊರೆದು ಸುಮನ ಸಾರಾಯಣಾದ ಶರಣನು ಅಂಗ ಸಂಗಿಯಾಗಿ ಸಂಬಂಧಿಯಲ್ಲ ಗುರು ಕರುಣ ಸಂಯೋಗದಿ ಶಿಷ್ಯ ಇಂತು ಕರೆದಿ ಜನಿಸಿದನು ಕರ್ಣ ಸಹಿತವಗ್ರಾಹಿಯಾಗಿ ಗಾಳಿ ಸುಳು ಹಡಗಿದ ಶರಣನು ಗುರು ಕರುಣ ಸಂಯೋಗದಿ ಶಿಷ್ಯ ಇಂತು ಕರೆದಿ ಜನಿಸಿದನು ಕರ್ಣ ಸಹಿತವಗ್ರಾಹಿಯಾಗಿ ಗಾಳಿ ಸುಳು ಹಡಗಿದ ಶರಣನು ಆಶಯಂಬಹದನುಳು ಹಾಗೆ ಹಿಡಿದ ಛಲ ಬಿಡದೆ ಬೇರೂರಿ ಸಂಕಲ್ಪ ವಿಕಲ್ಪವಿಲ್ಲದೆ ನಿಕಳಂಕನಾದ ಶರಣನು ಅಂಗ ಸಂಗಿಯಾಗಿ ಸಂಬಂಧಿಯಲ್ಲ ಮಾಡುವವರ ಕಂಡು ಮಾಡುವವನಲ್ಲ ಮಾಡದವರ ಕಂಡು ಮಾಡದವನಲ್ಲ ಮಾಡುವವರ ಕಂಡು ಮಾಡುವವನಲ್ಲ ಮಾಡದವರ ಕಂಡು ಮಾಡದವನಲ್ಲ ತಾ ಮಾಡುವ ಮಾಟಕ್ಕೆ ತವಕೆಗನಾಗಿಪ್ಪ ಹಿಂದು ಮುಂದನರಿದ ಶರಣನು ಶರಣನು ಅಂಗ ಸಂಗಿಯಾಗಿ ಸಂಬಂಧಿಯಲ್ಲ ಘನವನಿಂಬುಗೊಂಡ ಮನದ ಬೆಂಬಳಿ ಮಿಡಿದುಳಿದಲ್ಲಿ ನಿಜವಾಗಿ ನಿಂದನು ತಾನೆಂಬುದಿಲ್ಲ ಘನವನಿಂಬುಗೊಂಡ ಮನದ ಬೆಂಬಳಿ ಮಿಡಿದುಳಿದಲ್ಲಿ ನಿಜವಾಗಿ ನಿಂದನು ತಾನೆಂಬುದಿಲ್ಲ ನಿರಂತರ ಸದ್ಗುರು ಚನ್ನ ಮಲ್ಲಿಕಾರ್ಜುನ ನಿಮ್ಮ ಶರಣ ಬಸವಣ್ಣನು